ಬಿಟ್ಟು ಸಿಗ್ತದೆ ನನಗೆ. ನಾವು ಮಿಥುನ ಅಂತ ಒಂದು ಸಿನಿಮಾ ಮಾಡಿದ್ದೀವಿ, ಅದು ತೆಲುಗಿನಲ್ಲಿ ಅಭೂತಪೂರ್ವ ಯಶಸ್ಸು ಕಂಡಿದೆ ಅಂದ ತಕ್ಷಣ ನಾನು ಅದನ್ನು ಇಮಿಡಿಯೇಟಾಗಿ ಯೂಟ್ಯೂಬಲ್ಲಿ ನೋಡಿ ಅದನ್ನು ಯಾಕೆ ನಾನು ಕನ್ನಡಕ್ಕೆ ಅನುವಾದ ಮಾಡಬಾರ್ದು, ಅದನ್ನು ಡಬ್ಬಿಂಗ್ ಮಾಡಬಾರ್ದು ಅಂತ ಯೋಚನೆ ಮಾಡಿ ನಾನು ಇಮಿಡಿಯೇಟಾಗಿ ನನಗೆ ತನಿಖೆಲ್ಲ ಬರೋರಿಗೆ ತುಂಬ ಆತ್ಮೀಯರು. ಸೊ ಅವ್ರಿಗೆ ನಾನು ಕಾಲ್ ಮಾಡಿ ಕೇಳಿದಾಗ ಅದಕ್ಕೆ ಸ್ವಲ್ಪ ತುಂಬ ತೊಂದರೆ ಇದೆಯಪ್ಪ, ನೀನು ಪ್ರೊಡ್ಯೂಸರ್ ನಂಬರ್ ಕೊಡ್ತೀನಿ, ನಾನು ಹೇಳಿದೆ ಅಂತ ಹೇಳ್ಬೇಡ, ನೀನು ಕೇಳಿದ್ರೆ ಕೊಡ್ಬೋದು ಅಂತ ಹೇಳಿದ್ರು. ಸರಿ ಅಂತೇಳಿ ಅವ್ರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ನೀವು ಕನ್ನಡದಲ್ಲಿ ಮಾಡ್ತಿರೋದ್ರೆ ನನಗೆ ತುಂಬ ಇಷ್ಟ, ಸರಿ ನಾನೇ ಮಾಡಬೇಕು ಅಂತಿದ್ದೆ, ನೀವು ಮಾಡ್ತಿದ್ದಾಗ ಮಾಡಿ ಅಂತೇಳಿ ಅವರು ನನಗೆ ಒಂದು ಟೈಮ್ ಕೊಟ್ಟರು. ಈ ಸಿನಿಮಾ ನೀವು ಡಬ್ಬಿಂಗ್ ಆದಮೇಲೆ 6 ತಿಂಗಳಲ್ಲಿ ರಿಲೀಸ್ ಮಾಡೋದಾದರೆ ನಾನು ಕೊಡ್ತೀನಿ, ಇಲ್ಲಾಂದರೆ ಕೊಡೋದಿಲ್ಲ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿದ್ವಿ. ಆಮೇಲೆ ಅವರು ಸಿನಿಮಾ ಕೊಟ್ಟರು, ಮಾಡಿದ್ವಿ. ಆದರೆ ಆ ಸಿನಿಮಾ ಮಾಡಬೇಕಾದ್ರೆ ಅವ್ರದ್ದು 100 ಕಂಡೀಷನ್ಗಳಿದ್ವು. ಏನಂದರೆ ಈ ಸಿನಿಮಾಕ್ಕೆ ಅವ್ರ ಥರನೇ, ಯಾಕಂದರೆ SP ಅವರು ಹೋಗ್ತಿದ್ರು ಅಷ್ಟೊತ್ತಿಗೆ, ಅವ್ರ ಥರನೇ ಯಾರಾದರೂ ಮಾತಾಡೋರಿದ್ರೆ ಮಾತ್ರ ಕೊಡ್ತೀನಿ, ಇಲ್ಲಾಂದರೆ ನಾನು ಕೊಡೋದೇ ಇಲ್ಲ ಅಂತ. ಸೊ ಅಂಥ ತುಂಬ ಆ್ಯಕ್ಯುರೇಟಾಗಿ SP ಅವ್ರಿಗೆ ಡಬ್ಬಿಂಗ್ ಮಾಡೋಂಥ ವ್ಯಕ್ತಿ ಯಾರು ಅಂತ ನನಗೊಂದು ಕ್ವಶನ್ ಮಾರ್ಕ್ ಇತ್ತು. ಆದರೆ ನಮ್ಮ ಆತ್ಮೀಯರಾದ ಒಬ್ಬ ಮಿತ್ರ ಇಲ್ಲೇ ಇದ್ದಾರೆ, ಅವ್ರ ಹೆಸರು ಹೇಳ್ತೀನಿ, ಅವರಿಗೆ ಎಲ್ಲರೂ ನಮಸ್ಕಾರ ಮಾಡಿ. ಪ್ರಭಾಕರ್ ಅಂತ. ಅವರು ಆ ಪಾತ್ರಕ್ಕೆ ಜೀವ ತುಂಬಿ SP ಅವರು ತುಂಬಿರುವವರು, ಆದರೆ ಕನ್ನಡಕ್ಕೆ ಆ ಪಾತ್ರಕ್ಕೆ ನಿಜವಾದ ಧ್ವನಿ ಕೊಟ್ಟು ಜೀವ ತುಂಬಿರೋರು ಪ್ರಭಾಕರ್ ಅವರು. ಸೊ ಆಯಿತು, ಅದನ್ನು ನಾನು ಅವ್ರು ಏನು ಹೇಳಿದ್ರು, ಡಬ್ಬಿಂಗ್ ಮಾಡ್ಕೊಂಡು ತೊಗೊಂಡು ಬಂದು ಆಮೇಲೆ ನಾನು ನಿಮಗೆ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರು. ಆಯಿತು ಅಂತ ಡಬ್ಬಿಂಗ್ ಹೋಗಿ ಮಾಡ್ಕೊಂಡು ಬಂದಮೇಲೆ ಅವರು ನೋಡಿ ಗಾಬರಿ ಆಗ್ಬಿಟ್ರು. ಅವರು ಹಂಗಾರೆ ಇದು SP ಅವರೇ ಮಾಡಿರ್ಬೇಕಲ್ಲ? ಇಲ್ಲ ಸರ್, SP ಎಲ್ಲ ಪ್ರಭಾಕರ್ ಅಂತ ಮಾಡಿದ್ದಾರೆ. ಇಲ್ಲ ಇದೇನೋ ಪ್ಲಾನ್ ಮಾಡಿದ್ದೀರಿ ನೀವು, ಅವ್ರ ಹತ್ರ ಮೊದಲೇ ಮಾಡಿಸಿರ್ಬೇಕು ಅಂತ ಈ ಥರ ಎಲ್ಲ ನೋಡೋದು. ಮನೆಗೆ ಇಲ್ಲ ಅವರೇ ಅಂತ ಗೊತ್ತಾದ್ಮೇಲೆ ತುಂಬ ಸಂತೋಷ ಕೊಟ್ಟು ಅವಾಗ ನನಗೆ ರೈಟ್ಸ್ ಕೊಟ್ಟು, ಮತ್ತು ಇನ್ನೊಂದು ವಿಷಯ ಹೇಳಿದ್ರೆ, ಯಾವುದೇ ಆಗಲಿ ಸಿನಿಮಾ ಅಂದರೆ ಒಂದು ವ್ಯವಹಾರ ಅಂತ ಇದ್ದೇ ಇರುತ್ತೆ. ಈ ಸಿನಿಮಾಕ್ಕೆ ನೀವು ಇಷ್ಟು ಅಮೌಂಟ್ ಕೊಟ್ಟರೆ ನಾನು ಕೊಡೋದು ಅಂದರು. ಆ ಸಮಯದಲ್ಲಿ ನನ್ನ ಹತ್ರ ಇರೋ ಅಮೌಂಟ್ ಭಾಳ ಕಡಿಮೆ ಇತ್ತು. ಅವಾಗ ನನಗೆ ನಾನು ಎಲ್ಲ ಪ್ರತಿಯೊಂದು ವಿಚಾರಕ್ಕೆ ಆಪತ್ತು ಬಂದಾಗ ಕಾಪಾಡಿದ್ರೆ ತ್ರಿವಿಕ್ರಮ್ ಜೋಶಿ. ನಾನು ಹೇಳಿದ ತಕ್ಷಣ ಒಪ್ಕೊಳ್ತಾರೆ. ಅದೇನು ನನ್ನ ಮೇಲೆ ವಿಶ್ವಾಸನೂ ಗೊತ್ತಿಲ್ಲ ನನಗೆ, ಅದು ಏನೋ ಮಾಡ್ತಾನೆ ಇಲ್ಲಿ ಮಾಡಲಿ ಅನ್ನೋ ಒಂದು ವಿಶ್ವಾಸ ಇರೋದ್ರಿಂದ ಅವ್ರಿಗೆ ಹೇಳಿದೆ, ಸರ್ ಇನ್ನೊಂದು ತಿಂಗಳಲ್ಲಿ ಈ ಸಿನಿಮಾ ನನ್ನ ಕೈ ಬಿಟ್ಟು ಹೋಗ್ಬಿಡುತ್ತೆ, ಏನು ಮಾಡಿ ಸರ್, ಎಷ್ಟು ಕೊಡ್ಬೇಕು ನಿಮಗೆ? ಒಂದು 10 ಲಕ್ಷ ಬೇಕು ಸರ್ ಅಂದರೆ, ನಾಳೆ ಬಂದು ಇಸ್ಕೊಂಡು ಹೋಗ್ಬಿಡ್ರಿ ಅಂತ ಒಂದು ಅಗ್ರಿಮೆಂಟು ನನಗೆ ಬೇಡ ಸರ್ ಅಂತ ಹೇಳಿ ಅವ್ರ ಹೆಸರ ಮೇಲೆ ಅಗ್ರಿಮೆಂಟ್ ಮಾಡ್ತಾರೆ. ಅಂದರೆ ಹೆಚ್ಚು ವಿಶ್ವಾಸ ಬರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ. ಹಾಗಾಗಿ ಅವ್ರಿಗೆ ಈ ವೇದಿಕೆ ಮೂಲಕ ನಾನು ಕೃತಜ್ಞನಾಗಿದ್ದೇನೆ, ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದು ತ್ರಿವಿಕ್ರಮ್ ಜೋಶಿ ತುಂಬ ವ್ಯವಹರಿಸ್ತಾರೆ. ಹಾಗಾಗಿ ಅಲ್ಲ ಏನಿದೆ ಅಂದರೆ ಕಲೆಗಳ ನಡುವೆ ಕೂಡ ವ್ಯವಹಾರ ಅನ್ನೋದಿರಬೇಕು, ಅದಕ್ಕೂ ಅವ್ರಿಗೆ ನಾನು ನಮಸ್ಕಾರ ಹೇಳ್ತೀನಿ. ಸೊ ಹಾಗಾಗಿ ನನ್ನ ವಿಶ್ವಾಸದಿಂದ ನಂಬಿ ಪಾಪ ಅವರು ದುಡ್ಡು ಕೊಟ್ಟರು. ಈ ಸಿನಿಮಾ ಹೊರಗೆ ಬರೋಕ್ಕೆ ಕಾರಣ ಅವರೇ ಮೇನು. ನಾನು ಇದಕ್ಕೆ DI ಮಾಡಿದೆ, DTS ಮಾಡಿದೆ. ಯಾಕಂದ್ರೆ ಈಗಿನ ಟೆಕ್ನಾಲಜಿ ಇಲ್ಲ ಅಂತಂದರೆ ಇದನ್ನು ಹೊರಗೆ ತರೋದು ತುಂಬ ಕಷ್ಟ. ಆಗಿನ ಕಾಲದ 15 ವರ್ಷದ ಸಿನಿಮಾ ಅದನ್ನು ಆ್ಯಸ್ ಇಟ್ ಈಸ್ ನಾವು ಏನಾದ್ರು ಮಾಡಿದರೆ ತುಂಬ ಕಷ್ಟ ಇದೆ, ಯಾರು ನೋಡ್ತಾ ಇದೆ. ಆ ಸಿನಿಮಾಕ್ಕೆ ಹೇಗೆ ಮಾಡ್ಬೇಕು ಅಂತ ನನಗೆ ಹೊಸ ಏನೋ ಒಂದು ವಿಚಾರಗಳು ನಮ್ಮ ತಲೆಗೆ ಬಂದಾಗ ಇದನ್ನು DI ಮಾಡಬೇಕು, DTS ಮಾಡಬೇಕು. ಬಿಗಿನಿಂಗ್ ಬರೋ ಒಂದು ಹಾಡನ್ನು SP ಅವ್ರು ಹೋಗ್ಬಿಟ್ರು, SP ಅವ್ರ ಮೇಲೆ ಒಂದು ಗ್ರಾಫಿಕ್ಸ್ ಮಾಡಿದ್ರೆ ಹೇಗಿದೆ, ಅದಕ್ಕೆಲ್ಲ ಪರ್ಮಿಷನ್ ಬೇಕಾಗಿದ್ರೆ ಅಂತ ಹೇಳ್ಬಿಟ್ಟು ಬಿಗಿನಿಂಗ್ ಸಾಂಗ್ ಎಲ್ಲ ಗ್ರಾಫಿಕ್ಸ್ ಮಾಡಿ ಎಲ್ಲ ಆದಮೇಲೆ ಸೆನ್ಸಾರ್ ಆಯಿತು. ಬಟ್ ಒಂದೇ ಒಂದು ಕಾರಣದಿಂದ ಸೆನ್ಸಾರ್ ಸರ್ಟಿಫಿಕೇಟ್ ಇನ್ನೂ ಬಂದಿಲ್ಲ, ಇನ್ನೊಂದು 4-5 ದಿವಸ ಬರ್ತಾ ಇದೆ. ಕಾರಣ ಏನಂದರೆ ಅನಿಮಲ್ಸ್ ಇದ್ರದ್ದು ಒಂದು ಪ್ರಾಬ್ಲಮ್. ಹಾಗಾಗಿ ನಾವು ಅವಿರತವಾಗಿ ಒಂದು 3 ವರ್ಷದಿಂದ ಹೋರಾಟ ಮಾಡೋ ಟೈಮಲ್ಲಿ ಇನ್ನೇನು ಸರ್ಟಿಫಿಕೇಟ್ ಕೊಡೋ ಟೈಮಲ್ಲಿ ಅಲ್ಲಿ ಆಫೀಸರ್ ಚೇಂಜ್ ಆಗ್ತಾ ಇದೆ, ಅದೊಂದು ಒಂದು ಪ್ರಾಬ್ಲಮ್. ಹಾಗಾಗಿ ಕೊನೆಗೆ ಈಗ ಇನ್ನೊಂದು ವಾರದಲ್ಲಿ ಬರ್ತಾ ಇದೆ. ನಾನು ಅವ್ರದ್ದು ವಿಜಯದಾಸರ ಭಾಗ 2 ಶೂಟಿಂಗ್ ಇನ್ನೇನು ಸ್ಟಾರ್ಟ್ ಮಾಡಬೇಕು. ನಾನು ಹೇಳಿದೆ, ಮುಳುಬಾಗಿಲು ಕೋಲಾರದಲ್ಲಿ ಸಿನಿಮಾ ಶೂಟಿಂಗ್ ಮಾಡೋಕ್ಕಾಗೋದಿಲ್ಲ ಸರ್, ಅದರ ನಡುವೆ ದಯಮಾಡಿ ಈ ಸಿನಿಮಾನ ನಾವು ರಿಲೀಸ್ ಮಾಡೋಣ. ಮುಂದಿನ ತಿಂಗಳು ಹೇಗಿದ್ರು SP ಅವ್ರ ಬರ್ತ್ಡೇ ಇದೆ, 5ನೇ ತಾರೀಕು ರಿಲೀಸ್ ಮಾಡೋಣ ಅಂತಂದ್ರು. ಅವರು ಒಪ್ಕೊಂಡ್ರು. ಆಯ್ತು, ಈ ಸಿನಿಮಾ ರಿಲೀಸ್ ಆದಮೇಲೆ ನೆಕ್ಸ್ಟ್ ನಾವು ಮುಂದಿನ ಶೂಟಿಂಗ್ ಹೋಗೋಣ. ಸರಿ, ಇದಕ್ಕೆ ನಮಗೆ ಬ್ಯಾಕ್ ಬೋನ್ ಅಂತ ಬೇಕಲ್ಲ. ಈ ಸಿನಿಮಾ ಮಾಡೋದಕ್ಕೆ ಅಷ್ಟು ಸುಲಭ ಸಾಧ್ಯ ಇಲ್ಲ. ಅಷ್ಟು ಇದಕ್ಕೆ ಸಿನಿಮಾ ಈ ರಿಲೀಸ್ ಮಾಡಬೇಕಂದ್ರೆ ಅವ್ರ ಸಂಪರ್ಕ, SP ಅವ್ರ ಸಂಪರ್ಕ ಇರೋಂಥ 10 ವ್ಯಕ್ತಿಗಳು ನಮ್ಮ ಜೊತೆಗಿದ್ರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಆ 10 ವ್ಯಕ್ತಿಗಳಲ್ಲಿ ನಮಗೆ ಮೊಟ್ಟ ಮೊದಲೇ ಸಿಕ್ಕಿದ್ದು ಯಾರು ಅಂತಂದರೆ ಗೋಪಿಯವರು. ಸೊ ಗೋಪಿಯವರು ಅವರಿಗೆ ನಮ್ಮ ಮನೋಭಿಲಾಷೆಲ್ಲ ಹೇಳ್ಕೊಂಡ್ವಿ, ಏನು ಹೆದರ್ಬೇಡ್ರಿ, ಹೋಗಾದ್ರೆ ನಾವಿದ್ದೀವಿ ಅವರು. ಅದಾದಮೇಲೆ ಗುರು ಸರ್, ಅದಾದಮೇಲೆ ವೆಂಕಟೇಶ್, ಅದಾದಮೇಲೆ ಈ ಸಿನಿಮಾ ಈ ಥರ ಬರ್ತಾ ಇದೆ, ಹೀಗೆ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿದ ತಕ್ಷಣ ನಮ್ಮ ಅನಂತರಣ್ಣ ಅಂತಲೇ ಕರಿತೀವಿ, ನನಗಿಂತ ಹಿರಿಯರವರು. ಹಾಗಾಗಿ ಸೊ ಎಲ್ಲ ಸೇರಿಕೊಂಡು ಈ ಸಿನಿಮಾ ಇವತ್ತು ರೆಡಿಯಾಗಿದೆ. ಇದನ್ನು ನಾನು ನಮ್ಮ
ಸ್ಟುಡಿಯೋಸ್, ಅಲ್ಲಿ ನಾನು ಪ್ರಕಾಶ್ ಸ್ಟುಡಿಯೋಸ್ನಲ್ಲಿ DI ಆಗಿದೆ ಮತ್ತು DTS ಆಗಿದೆ ಮತ್ತು ಗ್ರಾಫಿಕ್ಸ್ ಪ್ರಮೋದ್ ಅಂತ ಒಂದು ಹುಡುಗ, ಆ ಹುಡುಗ ಮೊದಲು ಇಲ್ಲಿದ್ದ, ಈಗ ಬಾಂಬೆ ಸೆಟ್ಲ್ ಆಗಿದ್ದಾನೆ. ಅದ್ಭುತವಾಗಿ ಅಲ್ಲಲ್ಲ CG ಎಲ್ಲ ಮಾಡಿದ್ದಾನೆ. ಯಾವುದೇ ಕಾರಣಕ್ಕೆ ನಾವು ಅದನ್ನು CG ಅತಿಯಾಗಿಲ್ಲ, ಮೊದಲೇ ಹಾಡೋದು ಮಾತ್ರ ನಾವು CG ಮಾಡಿದ್ವಿ. ಇನ್ನೊಂದು 10-15 ನಿಮಿಷದಲ್ಲಿ ನಿಮಗೆ ಸಿನಿಮಾ ತೋರಿಸಿ ನಿಮ್ಮ ಹತ್ರ ನಾವು ಶಬಾಷ್ ಅನ್ಸ್ಕೊಂಡು ಮುಂದಿನ ತಿಂಗಳು 5ನೇ ತಾರೀಕು ರಿಲೀಸ್ ಮಾಡ್ತೀವಿ. ಈ ಸಿನಿಮಾ ರಿಲೀಸ್ ಆದಮೇಲೆ ನಿಮ್ಮ ಕೈಯಲ್ಲಿರುತ್ತೆ. ನೀವು SP ಅಭಿಮಾನಿಗಳಾಗಿ 10 ಜನಗಳಿಗೆ ಹೇಳಿ ಈ ಸಿನಿಮಾ ನೋಡಿ 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 ಅಂತ ಹೇಳಿ. ಕಾರಣ ಏನಾದ್ರೆ ಒಂದು ವಯಸ್ಸಾದ್ಮೇಲೆ ಗಂಡ ಹೆಂಡತಿ ಹೇಗಿರ್ಬೇಕು ಅನ್ನೋ ಒಂದು ಅನ್ಯೋನ್ಯತೆಯನ್ನು ಈ ಸಿನಿಮಾದಲ್ಲಿ ತನಿಖೆಲ್ಲ ಬರಲಿಲ್ಲ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ. ಇದು ಮೌತ್ ಪಬ್ಲಿಸಿಟಿ, ಒಬ್ಬರಿಂದ ಒಬ್ರು ಮೌತ್ ಪಬ್ಲಿಸಿಟಿಯಾಗಿ ಈ ಸಿನಿಮಾ ನೋಡ್ಬೇಕೇ ಹೊರತು ನಾವು ಎಷ್ಟೋ TV ಪಬ್ಲಿಸಿಟಿ ಮಾಡ್ತೀವಿ ಅಂದ್ರೆ ಇದೆಲ್ಲ ಆಗೋದಿಲ್ಲ. ಹಾಗಾಗಿ ಇನ್ನು ಹೆಚ್ಚು ವಿಷಯಗಳನ್ನ SP ಅವ್ರ ಬಗ್ಗೆ ಮತ್ತು SP ಅವರ ಕೆಲವು ಗುಣಗಾನಗಳನ್ನ ಅವ್ರ ಜೊತೆ ಅನುಭವಿಸಿರೋರು ಹೆಚ್ಚು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಸಿನಿಮಾದ ಬಗ್ಗೆ ಮಾತಾಡಿದ್ದೀನಿ. ಈಗ ಹೋಗ್ಬಿಟ್ಟು ನಮ್ಮ ಗೋಪಿ ಅವ್ರಿಗೆ ಕೊಡ್ತಾ ಇದ್ದೀನಿ. ಅವರು ಹೆಚ್ಚಿನ SP ಅವ್ರ ಬಗ್ಗೆ, ಇನ್ನು ಸುಂದರ್ ರಾಜು, ಗೋಪಿ ಅವರೆಲ್ಲ ಅವ್ರ ಬಗ್ಗೆ ಹೇಳಕ್ ಶುರು ಮಾಡ್ತಾರೆ. ನಮಸ್ಕಾರ. ಹಿರಿಯರು ಅವರು ನಮಗೆ ಚಿತ್ರರಂಗದಲ್ಲೇ ಅಲ್ಲ, ಕರ್ನಾಟಕದಲ್ಲೇ ಎಷ್ಟೋ ಏಳು ಬೀಳುಗಳನ್ನ ನೋಡಿರೋರು, ಕಲಾವಿದರ ಜೀವನಗಳನ್ನ ಕಷ್ಟ ಸುಖ ಅರಿತು ಅವರ ಒಳಹೊಕ್ಕು, ಅವರ ಆಂತರ್ಯಗಳನ್ನು ಬಲ್ಲವರು ಸುಂದರರಾಜರು. ಅದಕ್ಕಾಗಿ ಮೊದಲು ಅವರೇ ಮಾತಾಡಲಿ ಅಂತ ನನ್ನ ಅಭಿಪ್ರಾಯ. ಎಲ್ರಿಗೂ ನಮಸ್ಕಾರ. ಗೋಪಿಯವರು ನನ್ನ ತುಂಬಾ ವಯಸ್ಸಾಗಿದೆ ಅಂತ ಹೇಳಿ ಮುಂದಿನ ಹೇಳ್ತೀನಿ. ನೀವು ಇದನ್ನ ಹೇಳೋವಾಗಲೇ ತಕ್ಷಣ ಅಂದರೆ ನಾನು ಮೊದಲು ಮಾತಾಡಿದ ಕಾರಣ ಅಷ್ಟೇ, ಯಾಕಂದರೆ ನನಗೆ ಚೇಂಬರಲ್ಲಿ ಮೀಟಿಂಗ್ ಇದೆ. ಸೊ ನಮ್ಮದು 24ನೇ ತಾರೀಕು ನಮ್ಮದೊಂದು ಒಂದು ಕಮಟ ಮಾಡ್ತಾ ಇದ್ದೀವಿ. ಅದಕ್ಕೆ ಇವತ್ತಿನ ಪರಿಸ್ಥಿತಿ ಚಿತ್ರರಂಗದಲ್ಲಿ ಹೇಗಿದೆ, ನಮ್ಮ ಈ ಹೊಸ ನಿರ್ಮಾಪಕರಿಗೆ ನಾವು ಏನೇನು ಹೊಸದಾಗಿ ಬರ್ತಾ ಇರೋ ಒಂದು ಆಯಾಮಗಳನ್ನೆಲ್ಲ ಹೇಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಒಂದು ಸೆಮಿನಾರ್ ಮಾಡ್ತಾ ಇದ್ದೀವಿ. ಇವತ್ತು ಆ ವಿಚಾರ ನಮ್ಮ ಮಧುಸೂದನ್ಗೆ ಅವಾಗ ಗೊತ್ತು. ನನ್ನನ್ನು ಆಫೀಸಲ್ಲಿದ್ದಾಗ ಇವರು ಬರ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಅವಾಗ ಒಂದು ವಿಷಯ ಬಂತು. ಅವತ್ತೊಂದು ಸಿನಿಮಾ ಟೈಟ್ಲು ರಾಯರು, ನಮ್ಮ ರಾಯರು ಅಂತ ಬಂತು. ನಮ್ಮಲ್ಲಿ ಏನಾಗಿದೆ ಅಂದರೆ, ಈ ಟೈಟ್ಲ್ ಕೊಡಬೇಕಾದಾಗ ಹಲವಾರು ಟೈಟ್ಲ್ಗಳು ಬೇರೆ ಬೇರೆಯವರು ಕೊಟ್ಬಿಡ್ತಾರೆ. ಹಿಂದೆ ಒಂದಿರುತ್ತೆ, ಮುಂದೆ ಒಂದಿರುತ್ತೆ. ರಾಯ ಅಂತ ಇರುತ್ತೆ, ನಮ್ಮ ರಾಯರು ಅಂತ ಇರ್ತಾರೆ, ರಾಯರು ಬಂದರು ಅಂತ ಇರ್ತಾರೆ, ರಾಯರು ಹೋಗ್ತಾ ಇದ್ದಾರೆ ಅಂತ, ಈ ಥರದ್ದೆಲ್ಲ ಟೈಟ್ಲ್ ಬರುತ್ತೆ. ಅವಾಗ ನಾವು ಯೋಚನೆ ಮಾಡಿದ್ವಿ, ಯಾವುದಾದ್ರಾಗಲಿ ಏನಂತೆ ರಾಯರು, ರಾಯ, ಸಂಗೊಳ್ಳಿ ರಾಯಣ್ಣ ಏನಾದ್ರು ಹಾಕೊಂಡು ಹೋಗ್ಲಿ, ಟೈಟ್ಲ್ ಕೊಟ್ಬಿಡೋಣ, ಅವರ ಮುಂದಿನ ಆ ಕೆಲಸವನ್ನು ಅವ್ರು ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ನಾವು ನಿರ್ಧಾರ ಮಾಡುವ ಸಂದರ್ಭದಲ್ಲಿ ಇವರು ಈ ಮಿಥುನ ಪಿಕ್ಚರ್ದು ಒಂದು ವಿಚಾರ ನನ್ನ ತಂದೆ ತಲೆ ತಂದು ಹಾಕೋದು. ನಾನು ಏನೇನು ರಾಯರ ಪಿಕ್ಚರ್ಲ್ಲ ಬಿಟ್ಬಿಟ್ಟು ಇವಾಗ SP ಬಾಲಸುಬ್ರಹ್ಮಣ್ಯಂ ಮಿಥುನ ಮಾಡಕ್ಕೆ ಕೊಟ್ಬಿಟ್ಟಿದ್ದೀರಲ್ಲ ನೀವು ಅಂತ ಹೇಳಿದಾಗ, ಇಲ್ಲ ಸರ್, ಇದ್ರ ವಿಚಾರ ಹೀಗೆ, ಇದನ್ನು ನಾವು ಕಲಾವಿದರ ಸಂಘದಲ್ಲಿ ಈ ಕಾರ್ಯಕ್ರಮನ ಏರ್ಪಡಿಸ್ಕೊಂಡಿದ್ದೀವಿ, ತಾವು ಇದಕ್ಕೆ ಬರಬೇಕು ಅಂತ ಹೇಳಿದಾಗ ನನಗೆ 2 ಮಾತು ಹೇಳಿ. ಮುಖ್ಯವಾಗಿ ನಾನು SP ಬಾಲಸುಬ್ರಹ್ಮಣ್ಯಂ ಅವರ ದೊಡ್ಡ ಅಭಿಮಾನಿ. ಯಾಕೆಂದರೆ SP ಬಾಲಸುಬ್ರಹ್ಮಣ್ಯಂಗೆ ಮೊಹಮ್ಮದ್ ರಫಿ ಕಂಡ್ರೆ ತುಂಬ ಇಷ್ಟ. ಈ ದೇಶದಲ್ಲಿ ನೋಡಿ, ಈ ಹೆಂಗೆ ಈ ಧರ್ಮದ ಬಗ್ಗೆ ಹೇಗೆ ನಾವು ಆಲೋಚನೆ ಮಾಡ್ತೀವಿ ಅಂದರೆ, ಕಲೆ ಮತ್ತು ಸಂಗೀತಕ್ಕೆ ಮನೋಧರ್ಮ ಇದೆ, ಬೇರೆ ಧರ್ಮ ಇದೆ. ಸೊ ಹಾಗಾಗಿ ನನಗೆ SP ಬಾಲಸುಬ್ರಹ್ಮಣ್ಯಂ ಅವರ ಅನೇಕ ವಿಚಾರಗಳನ್ನ ಕೇಳಿದ್ದೆ. ನಿಮಗೆ SP ಬಾಲಸುಬ್ರಹ್ಮಣ್ಯಂ ಅಂದರೆ ಶ್ರೀಪತಿ, ಪಂಡಿತ ಆರಾಧ್ಲು, ಬಾಲಸುಬ್ರಹ್ಮಣ್ಯಂ. ನೋಡಿ, ಅವ್ರ ತಂದೆ ಇರುವಾಗಲೇ ಅವರು ಪಂಡಿತ ಆರಾಧ್ಲು ಅಂತ ಇಟ್ಟೇಬಿಟ್ಟಿದ್ದಾರೆ. ಸೊ ಈ ಒಂದು ವಿಚಾರ ಗೊತ್ತಾದಾಗ ನನಗೆ ಮತ್ತೊಂದು ಏನಂದರೆ, ಈ ಸಿನಿಮಾದ ಒಂದು ತುಣುಕು ನೋಡಿದೆ. ಕೇವಲ ಅವರು ಸಿಂಗರ್ ಆಗಿರಲಿಲ್ಲ, ಒಳ್ಳೆ ಮನುಷ್ಯ ಆಗಿದ್ದ, ಅದ್ಭುತವಾದ ನಟ ಕೂಡ ಆಗಿದ್ದ. ನೀವು K. ಬಾಲಚಂದ್ರ ಪಿಕ್ಚರಲ್ಲಿ ಅವನು ಬಳಸ್ಕೊಂಡಿದ್ದಾರೆ. ತುಂಬ ದೊಡ್ಡ ಅಭಿಮಾನಿ, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಬಹುಶಃ ಈ ಸಿನಿಮಾದಲ್ಲಿ ತುಣುಕು ನೋಡ್ತಾ ಇದ್ದಾರೆ, ನನ್ನ ಅನ್ನಿಸ್ತು ಎಂತಹ ಪಾತ್ರ ಮಾಡಿದ್ದಾರೆ. ಅವ್ರಿಗೆ ಜೋಡಿಯಾಗಿ ನಮ್ಮ ಜೂಲಿ ಲಕ್ಷ್ಮಿ ಮಾಡಿದ್ದಾರೆ. ನನಗೆ ಜೂಲಿ ಲಕ್ಷ್ಮಿ ಚಂದದ ಗೊಂಬೆ.
ಜೊತೆಲಿ ಕೆಲಸ ಮಾಡಿದಾಗ ಚಂದನದ ಗೊಂಬೆಯಲ್ಲಿ ನಾನು ಅದರಲ್ಲಿ ಬಹಳ ಬಹಳ ಇಷ್ಟಪಟ್ಟಿದ್ದೆ ಆಕೆ ಅಭಿನಯ. ಸೊ ಇದೊಂಥರ ಹಾಲು ಜೇನು ಬೆರೆಸ್ದಂಗೆ ಇದು. ಮತ್ತೊಂದು ಏನಪ್ಪ ಅಂತಂದರೆ, ಈ ಒಂದು ರೀಮೇಕ್ ಅಂತ ನೀವು ಕರಿತೀರ, ಓಕೆ, ಈ ಸಿನಿಮಾವನ್ನು ನಮ್ಮ ಕನ್ನಡದವ್ರು ನೋಡಲಿ, ಇಂಥ ಒಂದು ಅದ್ಭುತವಾದ ಸಿನಿಮಾವನ್ನು ಕನ್ನಡದವ್ರು ನೋಡಲಿ ಅಂತ ಹೇಳಿ ಇದಕ್ಕೆ ದೊಡ್ಡ ಮನಸ್ಸು ಮಾಡಿ ನಮ್ಮ ತ್ರಿವಿಕ್ರಮ್ ಅವರು ಇದಕ್ಕೆ ಬಂಡವಾಳವನ್ನು ಹೋಗ್ತಾರೆ. ಅದೇ ಮಸೂದನ್ ಹವಾದಾರ್ ಅವರು ಕೈ ಜೋಡಿಸ್ತಾರೆ. ಆಮೇಲೆ ನಮ್ಮ ಸೌಂಡ್ ಆಫ್ ಮ್ಯೂಸಿಕ್ ಗುರು ರಾಜ್ ಇದಕ್ಕೆ ಕೈ ಜೋಡಿಸ್ತಾರೆ, ಗೋಪಿ ಕೈ ಜೋಡಿಸ್ತಾರೆ, ನನ್ನ ಸುದ್ದಿಗಳೆಲ್ಲ ಮೇಡಮ್ ಎಲ್ಲ ಮೇಲಾಗಿ ನಿಗಲಾಗಿದ್ದೀನಿ. ನಾನು ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾನ ಕಡ್ಡಾಯವಾಗಿ ನಾವೆಲ್ಲ ಪ್ರೋತ್ಸಾಹ ಕೊಡಬೇಕಾಗತ್ತೆ. ಯಾಕೆಂದರೆ ಕನ್ನಡದ ಬಗ್ಗೆ ಅತ್ಯಂತ ಜೀವ ಇಟ್ಕೊಂಡವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಅವ್ರು ಹೇಳಿದ್ರು, ನಾನು ತೆಲುಗುನಲ್ಲಿ ಹುಟ್ಟಿದೆ, ತಮಿಳಲ್ಲಿ ಬೆಳೆದೆ, ಹಿಂದಿಲಿ ಹಾಡಿದೆ, ಆದರೆ ಕನ್ನಡದಲ್ಲಿ ಬದುಕದೆ ಅಂತ. ಅದು ಯಾಕೆಂದರೆ ನಮ್ಮ ಕನ್ನಡದ ಮಣ್ಣಿನ ನೆಲದ ಗುಣ ಯಾವತ್ತೂ ನಮ್ಮನ್ನು ಆರಿಸಿ ಬಂದವನ್ನ ಯಾವತ್ತೂ ನಾವು ಕೈ ಬಿಟ್ಟಿದ್ದಿಲ್ಲ. ಬಹುಶಃ ನನಗೇನಪ್ಪ ಅಂದ್ರೆ ಒಂದು ಖುಷಿ ಅಂತಂದರೆ, ಒಂದು ಸಿನಿಮಾದಲ್ಲಿ ರಾಜ್ಕುಮಾರ್ ವಾಯ್ಸು ಎಸ್ ಪಿ ವಾಯ್ಸು ರಾಜ್ಕುಮಾರ್ಗೂ ಈ ಥರ ಮುದ್ದಿನ ಮಾವ. ಇದು ಕೇಳುವಾಗ ನನಗೆ ದೀಪಾವಳಿದು ಒಂದು ಅದ್ಭುತವಾದ ಒಂದು ಗಾಯನ. ವೈಯಕ್ತಿಕವಾಗಿ ನನಗೆ ನನ್ನ ಜೀವನದಲ್ಲಿ ಕೆಲವು ಸತ್ಯ ಸಂಗತಿಗಳನ್ನ ಕಂಡಿತು ಅಂತಂದರೆ, ಈ ಅವ್ರದ್ದೊಂದು ಕೆನರಾ ಬ್ಯಾಂಕ್ ಕಾರ್ಯಕ್ರಮ ನಡೀತಾ ಇದ್ರು ಅವಾಗ. ಅದಕ್ಕೆ ಏನೋ ಒಂದು ಎದೆ ತುಂಬಿ ಹಾಡಿ ಆ ಒಂದು ಸಂದರ್ಭದಲ್ಲಿ ನಮ್ಮ ಕನ್ನಡದ ಎಲ್ಲ ಪುಟ್ಟ ಮಕ್ಕಳುಗಳು ಬಂದು ಹಾಡ್ತಾಗ ಹೇಗೆ ಹುರಿದುಂಬಿಸ್ತಾ ಇದ್ರು, ಅವ್ರನ್ನ ಹೇಗೆ ಬೆಳೆಸ್ತಾ ಇದ್ರು, ಸಂಗೀತ ಜ್ಞಾನ ಹೇಗೆ ಬೋಧಿಸ್ತಾ ಇದ್ರು, ಇವೆಲ್ಲ ನಮ್ಗೆ ನೋಡಿದಾಗ ಈ ಮನುಷ್ಯ ಇನ್ನೂ ಹೆಚ್ಚು ಕಾಲ ಬದುಕಬೇಕಾಗಿತ್ತು ಅಂತ ಅನ್ನಿಸ್ತು. ಆದರೆ ದೈವ ನಿಯಮ ನಿರ್ಣಯ, ಹುಟ್ಟಿದ ಮೇಲೆ ಸಾವು ಖಂಡಿತ. ಅದರಲ್ಲಿ ಯಾವ ರೀತಿ ಇನ್ನೊಂದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಸೊ ಈ ಕೋವಿಡ್ ಸಂದರ್ಭದಲ್ಲಿ ಪಾಪ ಬಹಳ ಒಟ್ಟಾಡಿ ಎಲ್ಲರ ಪ್ರಾರ್ಥನೆಯೂ ಇತ್ತು, ಅವ್ರು ಬದುಕಬೇಕು, ಅವ್ರು ಇನ್ನೊಂದಷ್ಟು ದಿವಸ ಇರಬೇಕು ಅನ್ನೋದು ಎಲ್ಲರದ್ದು ಇತ್ತು. ಆದರೆ ನಮ್ಮನ್ನು ಬಿಟ್ಟು ಹೋದರು, ಫಿಸಿಕಲಿ ಅಷ್ಟೇ, ಅಂದರೆ ಒಂದು ಫಿಸಿಕಲಿ ಹೋದರು. ಆದರೆ ಇವತ್ತಿಗೂ ಅವರ ಹಾಡುಗಳು ಅಚ್ಚರಿದೇ ಬಂದಿದೆ. ಇವತ್ತಿಗೂ ನೀವು ಟಿ ವಿನೋ ಅಥವಾ ರೇಡಿಯೋ ಆನ್ ಮಾಡಿದ್ರೆ ಎಸ್ ಪಿ ವಾಯ್ಸ್ ಕೇಳ್ತಾ ಇದ್ದಾರೆ, ಕರುಣಾನಂದ ಆಗುತ್ತೆ. ಅದು ಅವ್ರು ನಮಗೆ ಬಿಟ್ಕೊಟ್ಟಂಥ ಬಳುವಳಿ. ಆ ಒಂದು ಬಳುವಳಿಯನ್ನು ನಾವು ಕಾಪಾಡಬೇಕು, ಅದನ್ನು ಪೋಷಿಸಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನೀವುಗಳೆಲ್ಲ ಬಂದಿದ್ದೀರಿ. ನಾನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪರವಾಗಿ, ಸಮಸ್ತ ಕನ್ನಡಿಗರ ಪರವಾಗಿ, ಕನ್ನಡದ ಮನಸ್ಸುಗಳ ಪರವಾಗಿ ಈ ಒಂದು ನಿಮ್ಮ ಒಂದು ಸಿನಿಮಾಗೆ ಏನೇನು ನಿಮಗೆ ಬೇಕು, ನಿಮಗೆ ಅಂದರೆ ಬೇಡಾನದಲ್ಲ ಬೇಕು, ನಿಮಗೆ ಸಿನಿಮಾ ಥಿಯೇಟ್ರ್ ಬೇಕು, ಮತ್ತು ನಿಮ್ಮ ಸೆನ್ಸಾರಲ್ಲಿ ಇದು ಅಂತಾರೆ ನೋಡಿ. ಬದಲಾವಣೆಗಳಿಗೆ ಏನೇನಾಗುತ್ತೆ ಅನ್ನೋದು ಯಾರಿಗೂ ಹೇಳೋಕ್ಕೆ ಗೊತ್ತಿಲ್ಲ. ಒಂದು ಕಾಲದಲ್ಲಿ ಹಸುವಿನ ಮನೆ ಒಳಗೆ ಬಂದರೆ ಅದೊಂದು ಭಾಳ ಒಂದು ಶುಭ ಲಕ್ಷಣ ಅಂತ ಮನೆ ಕಟ್ಟಿ ನೋಡಿದಾಗ ನಂತರ. ಈಗ ಮಹಾಲಕ್ಷ್ಮಿ ಇದ್ರು, ಈಗ ಗ್ರಾಫಿಕಲ್ ತರಬೇಕಾಗುತ್ತೆ. ಆ ಗ್ರಾಫಿಕಲ್ ಬರೋದಂಗೆ ಇರುತ್ತೆ ಅದು ನೋಡಿ, ಎಲ್ಲ ಗ್ರಾಫಿಕಲ್ ಇತ್ತು. ಬಹುಶಃ ಮುಂದೊಂದು ದಿನ ಮನುಷ್ಯನ ಗ್ರಾಫಿಕಲ್ ನೋಡ್ತೀವಿ ಅಂತ ಕಾಣುತ್ತೆ ಏನಲ್ಲಿ. ಅವತ್ತು ಪ್ರಾಣಿಗಳೆಲ್ಲ ಆ ಸಿನಿಮಾ ನೋಡ್ತಾ ಇರುತ್ತೆ. ನನಗೆ ಕೊಡ್ತಾ ಇರಲ್ಲ ಕಾಟ, ನಿಮ್ಮ ಕಣ್ಣಕ್ಕೆ ನಾನು ಕಾಟ ಕೊಡ್ತೀನಿ. ಸೊ ಹಾಗಾಗಿ ಒಂದು ಬಹಳ ವ್ಯತ್ಯಾಸವಾದ ಇಂಡಸ್ಟ್ರಿ. ಮುಂದೆಲ್ಲ ಒಂದು ಕೌಟುಂಬಿಕ ಸಿನಿಮಾಗಳು ಬರ್ತಾ ಇತ್ತು, ಟೈಟ್ಲ್ಗಳು ಅಷ್ಟೇ ಚೆನ್ನಾಗಿರ್ತಿತ್ತು. ನನಗೆ ಮಿತ್ತನು ಟೈಟ್ಲೇ ತುಂಬ ಚೆನ್ನಾಗಿದೆ. ಯಾಕೆಂದರೆ ಎಲ್ಲರೂ ಟೈಟ್ಲ್ ಹುಡುಕ್ತಾರೆ. ಇವತ್ತು ಯಾವುದೋ ಒಂದು ಟೈಟ್ಲ್ ಬಂದಿದೆ ಪಿಕ್ಚರ್, ನಾನು ಅದ್ರ ಬಗ್ಗೆ ಏನು ಹೇಳಕ್ಕೆ ಹೋಗಲ್ಲ. ಅದು ಏನಾಗುತ್ತೆ ಅಂದರೆ, ನಾವು ಯಾರಾದರೂ ಒಬ್ರು ಮನೆಗೆ ಹೋಗಿ ಅಥವಾ ಯಾರೋ ಸ್ನೇಹಿತರಿಗೆ ನೀನು ಯಾವ ಸಿನಿಮಾಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಸಿನಿಮಾ ಟೈಟ್ಲ್ ಹೇಳಿದ್ರೆ ಅವ್ನು ಬೇರೆ ಥರ ಅರ್ಥ ಮಾಡ್ಕೊಂಡ್ಬಿಡ್ತಾನೆ ಅದನ್ನು. ಸೊ ಈ ಥರದ ಒಂದು ಸಮಸ್ಯೆಗಳಿದೆ. ಅದನ್ನು ಹೆಚ್ಚಿಗೆ ಇಲ್ಲಿ ವಿಶೇಷವಾಗಿ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ನನಗೆ ತುಂಬ ಖುಷಿಯಾಗೋದು ಮಸೂದನ್ ಹವಾಲ್ದಾರ್ ಬಗ್ಗೆ, ರಾಯರ ಬಗ್ಗೆ ಒಂದು ಸಿನಿಮಾಗಳನ್ನ, ಅದಕ್ಕೆ ನನಗೆ ಭಾಳ ಚೆನ್ನಾಗಿರೋದು ನಮ್ಮ ಗೋಪಿ. ನಮ್ಗೆ ಗೊತ್ತಿದ್ದು ಪುರಂದರದಾಸರು ಮತ್ತು ಕನಕದಾಸರು. ಇದಕ್ಕೆ ಮೇಲೆ ಮೀರಿದಂಥ ದಾಸರು ಅನೇಕ ಚೆನ್ನಾಗಿದ್ದಾರೆ. ಅಂತಹ ಪಾತ್ರಗಳನ್ನೆಲ್ಲ ಅದನ್ನು ತಂದು ಜಯಸಿಂಹ ದಾಸರು ಅಂತ ಮಾಡಿದೆಯಾ, ಮತ್ತೊಂದು ಅನೇಕ ಸಿನಿಮಾಗಳು ಮಾಡಿದೆ. ತುಂಬ ಒಳ್ಳೆಯ ಪ್ರಯತ್ನಗಳು ಮಾಡಿದ್ದಾರೆ. ಒಳ್ಳೆಯ ಹಾಡುಗಾರ, ಒಳ್ಳೆಯ ಸಂಗೀತಗಾರ. ನಾನು ಅವ್ರನ್ನ ಕೇಳಿದೆ, ರಿಕ್ವೆಸ್ಟು ನನಗೆ ನಾನು ಒಂದು ಚಾನ್ಸ್ ಕೊಡಿ ಅಂತ ಕೇಳಿದ್ದೀನಿ. ಬಹುಶಃ ಮುಂದಿನ ಅವರ ದಾಸರ ಸಿನಿಮಾದಲ್ಲಿ ನಾವು ರಾಯರೇ ನಮ್ಮ ರಾಯರನ್ನು ಕೊಟ್ಬಿಟ್ಟಿದ್ದೀನಪ್ಪ.
ನಾನು ಒಬ್ಬನೇ ಕೊಡೋಕ್ಕೆ ಸಾಧ್ಯ ಇಲ್ಲ, ಅದು ನಮ್ಮ ಕಮಿಟಿ ಕೊಡುತ್ತೆ. ಹಾಗಾಗಿ ಎಲ್ರಿಗೂ ನಾನು ಹೆಚ್ಚು ಮಾತನಾಡೋದು ಅನಿಸುತ್ತೆ. ನಮಗೆ ಮೀಟಿಂಗ್ ಇರೋ ಕಾರಣದಿಂದ ನಾನು ತಮ್ಮನ್ನು ಬಿಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸಿನಿಮಾವನ್ನು ನೋಡಿ, ಈ ಸಿನಿಮಾ ನೋಡೋದ್ರ ಮೂಲಕ ನೀವು ಇವ್ರಿಗೆ ಬೆಂಬಲಿಸ್ತೀರಾ. ಅದೇ ರೀತಿ ಈ ಒಂದು ಜಾಗ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ. ನಮ್ಮ ಕಾಲದಲ್ಲಿ ಈ ಒಂದು ಜಾಗವನ್ನು ಮಾಡಿದ್ದು ಅಂಬರೀಷ್ ಅವರಿದ್ದಾಗ, ನಾನು ಕಾರ್ಯದರ್ಶಿಯಾಗಿದ್ದಾಗ, ನಾನು ಇವತ್ತಿಗೂ ನೆನೆಸ್ಕೊತೀನಿ, JH ಪಟೇಲ್ ಅವರು ನನಗೆ ಕಲಾವಿದರ ಸಂಘಕ್ಕೆ ಒಂದು ಜಾಗ ಬೇಕು ಅಂತ ಹೇಳಿದಾಗ ಈ ಒಂದು ಜಾಗವನ್ನು ಮಾಡಿಕೊಟ್ರು. ಇಲ್ಲಿ ತಾಯಿನಾಡು ಪ್ರೆಸ್ ಅಂತ ಒಂದಿತ್ತು, ಬಹಳ ಜನಕ್ಕೆ ಹಳಬರು ಗೊತ್ತಾಗುತ್ತೆ. ತಾಯಿನಾಡು ಅನ್ನೋ ಒಂದು ಪತ್ರಿಕೆ ಬರ್ತಾ ಇತ್ತು, ಆ ತಾಯಿನಾಡು ಪ್ರೆಸ್ ಇಲ್ಲಿ ಇರ್ತಿತ್ತು. ಸೊ ಅದು ಹೌಸಿಂಗ್ ಬೋರ್ಡ್ ಕೈಯಲ್ಲಿತ್ತು. ಅವರು ಹೌಸಿಂಗ್ ಬೋರ್ಡ್ ಟೈಮಲ್ಲಿ ನಮ್ಮ ರೇವಣ್ಣ ಮಿನಿಸ್ಟರ್ ಆದಾಗ ಅಂಬರೀಷ್ಗೆ ಪರಿಚಯ ಇದ್ದಾಗ ಈ ಜಾಗ ಮಾಡಿದ್ರು. ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ಇಂತಹ ಒಂದು SP ಬಾಲಸುಬ್ರಹ್ಮಣ್ಯಂ, ಜೂಲಿ ಲಕ್ಷ್ಮಿ ಅಭಿನಯಿಸಿದ ಚಿತ್ರವನ್ನು ಮಧುಸೂದನ್ ಮತ್ತು ತ್ರಿವಿಕ್ರಮ ಅವರು ಮಾಡಿ ನಿಮಗೆ ಉಣಬಡಿಸ್ತಾ ಇದ್ದಾರೆ. ಕಲಾವಿದರ ಸಂಘ ನಾವು ಪುಣ್ಯ ಮಾಡಿದ್ದೀವಿ ಇದಕ್ಕೆ ತುಂಬ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ. ನಮಸ್ಕಾರ, ಶುಭರಾತ್ರಿ. ಸುಂದರರಾಜ್ ಅವರಿಗೆ ಕನ್ನಡ ಚಿತ್ರರಂಗದ ಬಗ್ಗೆ ಮತ್ತು ಮಿಥುನಂಗೆ ಕನ್ನಡ ವಾಣಿಜ್ಯ ಮಂಡಳಿ ಯಾವ ರೀತಿ ಪ್ರೋತ್ಸಾಹ ಸಹಕಾರ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಈಗ ಸುಂದರರಾಜ್ ಅವರ ಗೌರವ ಸಮರ್ಪಣೆ ಮತ್ತು ಶ್ರೀಯುತ ಗೋಪಿ ಅವರಿಗೆ ಸುಂದರರಾಜ್ ಅವರಿಂದ ಗೌರವ ಸಮರ್ಪಣೆ. ಗುರುರಾಜ್ ಅವರಿಗೆ ಶ್ರೀಮತಿ ಶ್ರೀದೇವಿ ಶ್ರೀನಿವಾಸನ್ ಅವರಿಗೆ, ಇದೀಗ ಶ್ರೀಯುತ ಸುಧೀಂದ್ರ ವೆಂಕಟೇಶ್ ಅವರಿಗೆ ಗೌರವ ಸಮರ್ಪಣೆ. ಈ ಚಲನಚಿತ್ರಕ್ಕೆ ಮಿಥುನಂ ಕನ್ನಡದ ಅವತರಣಿಕೆ ಡಬ್ಬಿಂಗ್ ವಾಯಿಸಿಕೊಟ್ಟಿರ್ತಕ್ಕಂಥ ಶ್ರೀಯುತ ಪ್ರಭಾಕರ್ ದಯವಿಟ್ಟು ಬರಬೇಕು ಸರ್. ದಯವಿಟ್ಟು ಕ್ಷಮಿಸಬೇಕು, ಮತ್ತೆ ಮಾತಾಡ್ತಾ ಇರೋದಕ್ಕೆ. ಪ್ರಭಾಕರ, ಒಂದು ನಿಮಿಷ. ಪ್ರಭಾಕರ ಅಂದರೆ ಸೂರ್ಯ, ತಮ್ಮೆಲ್ಲರಿಗೂ ಗೊತ್ತು. ಒಬ್ಬರು ಧ್ವನಿ ಇಲ್ಲ ಅನ್ನೋಗ ಸೂರ್ಯ ಪ್ರತ್ಯಕ್ಷ ಆಗ್ಬಿಟ್ಟು ಇವರು SP ಬಾಲಸುಬ್ರಹ್ಮಣ್ಯಂಗೆ ವಹಿಸ್ಕೊಟ್ಬಿಟ್ಟಿದ್ದಾರೆ. ಸರ್, ನೀವು ಹಾಡ್ತಾ ಇದ್ದಿದ್ದೆ ನಾನು ಕೇಳಿದ್ದೀನಿ ಸರ್. ನಾನು ಯಾಕೆಂದರೆ ನಮ್ಮ ಗುರುರಾಜ್ ಅವರ ಒಂದು ತಂಡದಲ್ಲಿ ಸೌಂಡ್ ಆಫ್ ಮ್ಯೂಸಿಕಲ್ ಅಂತ ಹಾಡ್ತಾ ಇದ್ರಿ, ಅದು ಹೆಚ್ಚಾಗಿ SP ಬಾಲಸುಬ್ರಹ್ಮಣ್ಯಂ ಹಾಡನ್ನು ಹಾಡ್ತಾ ಇದ್ರಿ. ಸೊ ಹಾಗಾಗಿ ನಿಮ್ಮ ವಾಯ್ಸು SP ಬಾಲಸುಬ್ರಹ್ಮಣ್ಯಂ ಇದ್ದಾಗ ಅವ್ರು ನಿಮ್ಮ ಆಯ್ಕೆನ ಕರೆಕ್ಟಾಗಿ ಮಾಡಿದ್ದಾರೆ. ನೀವು ಅವ್ರಿಗೆ ಕೊಟ್ಟಂಥ ಧ್ವನಿ, ಅವ್ರು ಕೊಟ್ಟಂಥ ನಿಮಗೆ ಆಶೀರ್ವಾದ ಅಂತ ದಯವಿಟ್ಟು ಚಪ್ಪಳೆ ಹೊಡೆಯಬೇಕು. ಗೌರವ ಸಮರ್ಪಣೆ ಮಾಡಬೇಕಾದ್ರೆ ಚಪ್ಪಳೆ ಇದ್ದರೆ ಅವರು ಬನ್ನಿ ಅನಂತ್ ಅವರೇ. ಶ್ರೀಯುತ ಅನಂತ್ ಅವರು ಕನ್ನಡ ಚಲನಚಿತ್ರ ಬಂಧಕ್ಕೂ ಪ್ರೇಕ್ಷಕರಿಗೂ ಒಂದು ರೀತಿ ಕೊಂಡಿ ಇದ್ದಾರೆ, ಸೇತುವೆ ಇದ್ದಾರೆ. ಶ್ರೀಯುತ ಅನಂತ್ ಅವರಿಗೆ ಗೌರವ ಸಮರ್ಪಣೆ. ಗುರು ಸರ್ ಮುಂದೆ ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ. ಸಾಕು ಸಾಕು, SP ಇದ್ರೆ ಸಾಕು. ಇಲ್ಲಿ ನೋಡಿ ಸರ್. ಸರ್ ಇಲ್ಲಿ ಸರ್, ಗುರು ಸರ್ ಸ್ವಲ್ಪ ಕ್ರಾಸ್. ಹಾಂ, ಓಕೆ. ಯಾರು ಬಾಲಸುಬ್ರಹ್ಮಣ್ಯಂ ಮಾತಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ನನಗೆ ಪ್ರಶ್ನೆಯಲ್ಲಿ ಒಬ್ರು ಕೇಳಿದ್ರು, ಅವ್ರು ಇಲ್ಲೇ ಇದ್ದಾರೆ, ಯಾರು ರಾಜೇಶ್ ಕೃಷ್ಣ ಮಾತಾಡ್ತಾರ? ಸರಿ, ಯಾರು ಮಾತಾಡ್ತಾರೆ? ಇಲ್ಲ, ಹೊಸ ಆರ್ಟಿಸ್ಟ್ ಇದ್ದಾರೆ, ಅವರು ಒಳ್ಳೆ ಹಾಡು ಹಾಡ್ತಾರೆ, ಒಳ್ಳೆ ಡಬ್ಬಿಗೂ ಮಾಡ್ತಾರೆ. ಹೌದಾ? ಅವಾಗ ನಾನು ನೋಡಿದೆ, ನನ್ನ ಸ್ಟುಡಿಯೋಗೆ
ಅಂದರೆ ಮಸೂದನವರು ಹೇಳಿದ್ರು ಪ್ರಭಾಕರ್ ಅವ್ರನ್ನ ಕರೆಸಿ ಟೆಸ್ಟ್ ಮಾಡೋಣ ಬಾಲ್ಸವ್ರ ಥರ ಮಾತಾಡ್ತಾರ ಇಲ್ಲ ಹೇಗೆ ಅಂತ. ಬಂದು ಪ್ರಭಾಕರ್ ಒಂದು 2 ಸೀನ್ ಮಾತಾಡಿದ್ರು. ನಾನು ಆವಾಗಲೇ ಹೇಳಿದೆ, ಪ್ರಭಾಕರ್ ನೀವೇ ಸರಿ, ನಾವು ಈವನ್ ಮನುವನ್ನು ಕರೆಸ್ಬೋದಿತ್ತು. ಮನು ಅವರು ತೆಲುಗು ಮಾತಾಡ್ತಾರೆ, ಕನ್ನಡ ಅಷ್ಟು ಸರಿಯಾಗಿ ಮಾತಾಡ್ತಾರೋ ನಮಗೆ ಗೊತ್ತಿದ್ದಿಲ್ಲ. ನನಗೆ ಇಲ್ಲಿಯವರೆಗೆ ಕನ್ನಡ ಮತ್ತು ತೆಲುಗು ಬಲ್ಲವರು ಇರಬೇಕು, ಇವರು ತೆಲುಗುನು ಬಲ್ಲವರು ಕನ್ನಡನೂ ಬಲ್ಲವರು. ಹಾಗಾಗಿ ಇವರು ಮಾತಾಡಿದ್ದಕ್ಕೆ ತುಂಬಾ ಆ ಚಿತ್ರಕ್ಕೆ ಹೆಚ್ಚಿನ ಮೆರುಗು ಬಂದಿದೆ. ಹೇಗೆ ನಮ್ಮ ಈಗ ಎಲ್ರಿಗೂ ನಮಸ್ಕಾರ. ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವಳಲ್ಲ ನಾನು. ಒಂದು ಚಂದನದ ಗೊಂಬೆ ಹಾಡುಗಳು ತುಂಬಾನೇ ಇಷ್ಟ ನನಗೆ. ಅದರಲ್ಲಿ ಲಕ್ಷ್ಮಣಂದು ಮತ್ತು ಸುಂದರ ಸರ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಮತ್ತು ಇದು ನಮಗೆ ಒಂದು ಒಳ್ಳೆ ಮೆಸೇಜ್ ಇದೆ ಈ ಮೂವಿಯಲ್ಲಿ. ಒಂದು ಅನ್ಯೂನ್ಯತೆ ಎಲ್ಲ ತೋರಿಸಿದ್ದಾರೆ, ಗಂಡ ಹೆಂಡತಿ ಹೇಗಿರಬೇಕು ಅಂತ. ಮತ್ತು ಮಕ್ಕಳು ತಂದೆ ತಾಯಿಯಿಂದ ದೂರ ಹೋದಾಗ ಅವ್ರಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ಇಂಥ ಅದ್ಭುತವಾದ ಮಿಥುನ ಮೂವಿನ ನಮ್ಮ ಬಹದ್ದೂರ್ ಸರ್ ಕನ್ನಡಕ್ಕೆ ಇದನ್ನು ಡಬ್ಬಿಂಗ್ ಮಾಡಿ ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದಾರೆ. ನಮಗೆ ತುಂಬ ಖುಷಿ ಆಯಿತು. ನೀವು ಇದರಲ್ಲಿ ಒಬ್ಬರಾಗಿ ಅಂತ ಹೇಳಿದಾಗ ನನಗೆ SPB ಸರ್ ಅಂದ ತಕ್ಷಣ ನಮ್ಮ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಅವ್ರನ್ನ ನಾವು ಚೆನ್ನೈಯಲ್ಲಿ ಈ ತಿರುಪತಿ ದೇವರು ನಾವು ಹೆಂಗೆ ನೋಡಿದಂಗೆ ಆಗುತ್ತೋ ಅವ್ರು ಬರೋದನ್ನೇ ಕಾಯ್ಕೊಂಡು ತುಂಬ ಹೊತ್ತು ಕಾಯ್ಕೊಂಡು ಒಂದು ಆಂಧ್ರ ಕ್ಲಬ್ಬಲ್ಲಿ ನಾವು ಮೀಟ್ ಆಗ್ತಾ ಇದ್ವಿ ಅವ್ರನ್ನ ನೋಡೋಕ್ಕೆ. ತುಂಬ ಒಂಥರ ಮುಗ್ಧತೆ ಅವ್ರದ್ದು. ಮತ್ತು ಈ ಮುದ್ದಿನ ಫಿಲಮಲ್ಲಿ ಮಗು ಥರ ಅವರು ತುಂಬ ಒಳ್ಳೆ ಅಭಿನಯ ಕೊಟ್ಟಿದ್ದಾರೆ. ಈ ಮೂವಿಯಲ್ಲಿ ಅಷ್ಟೇ, ಇದು ನಾನು ತೆಲುಗಲ್ಲಿ ನೋಡಿದ್ದೀನಿ, ನಂಗೆ ತುಂಬ ಖುಷಿ ಆಯಿತು. ನಾನು ಇದರಲ್ಲಿ ಒಬ್ಳು ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಎಲ್ಲರೂ ಇದನ್ನ ನೋಡಿ ಸಪೋರ್ಟ್ ಮಾಡಿ. ಇದನ್ನ ಎಲ್ಲ ಕಡೆನೂ SPB ಅವ್ರದ ಒಂದು ಅಭಿನಯನ ಪ್ರತಿಯೊಂದು ಜಾಗದಲ್ಲೂ ನಾವು ತೋರಿಸ್ಬೇಕು. ಇಂಥ ಗಾಯಕರು ಮತ್ತು ಒಂದೊಂದು ಆ್ಯಕ್ಟರ್ಗಳದ್ದು ಅವರು ವಾಯ್ಸ್ ಕೇಳಿಕೊಂಡು ಮಿಮಿಕ್ರಿ ಮಾಡ್ಕೊಂಡು ಹಾಡ್ತಿದ್ರು. ಸೊ ಇವರು ಹಾಡ್ತಾ ಇದ್ರೆ ಶಂಕರ್ ನಾಗಾಡೆ ಅಂತ ನಾವು ಅದು ನಮ್ಗೆ ಗೊತ್ತಾಗ್ತಿತ್ತು, ಅನಂತಾಗ ಹಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಿತ್ತು. ವಿಷ್ಣುವ್ರ ಥರನೇ ಹಾಡ್ತಿದ್ರು. ಈ ಥರ ಕಲಾವಿದರು ಮತ್ತೆ ಇನ್ನೆಲ್ಲೂ ಮತ್ತೆ ಬರಲ್ಲ ಬಿಡಿ. ನಿಜವಾಗ್ಲೂ ಇದಕ್ಕೂ ನಾನು ಒಬ್ಳು ಇದ್ದೀನಿ ಅಂತ ಈ ಮೂವಿಗೂ ನಂದು ಒಂದು ಸಣ್ಣ ಒಂದು ಜವಾಬ್ದಾರಿ ತಗೊಂಡು ನಾನು ಮಾಡಿದ್ದೀನಿ ಅಂದರೆ ನಂಗೆ ತುಂಬ ಖುಷಿ ಆಗ್ತಿದೆ. ಇಷ್ಟ ನನಗೆ ಇದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು. ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು 1966ರಲ್ಲಿ ಮರ್ಯಾದ ರಾಮಣ್ಣ ತೆಲುಗು ಚಿತ್ರದ ಮೂಲಕ ಬೆಳಕಿಗೆ ಬಂದರು. ಆದರೆ ಅವರು ಕನ್ನಡದಲ್ಲಿ ಪ್ರಪ್ರಥಮವಾಗಿ ಹಾಡಿದ್ದು 1967ರಲ್ಲಿ ಬಂದಂತಹ ನಕ್ಕನೆ ಅದೇ ಸ್ವರ್ಗ ಚಿತ್ರದ ಮೂಲಕ. ಸೈರಿ ಒಂದು ಹಾಡು ಕನಸಿದ್ದು ನನಸಿದ್ದು ಅನ್ನೋ ಹಾಡಿನ ಮೂಲಕ ಇವರು ಬೆಳಕಿಗೆ ಬರ್ತಾರೆ. ಆ ಒಂದು ಹಾಡಿಗೆ ಅಭಿನಯಿಸಿದ ಕಲಾವಿದರು ಖ್ಯಾತ ಹರಿಕಥಾ ವಿದ್ವಾನ್ ಗುರುರಾಜ ನಾಯ್ಡು ಅಂದರೆ ಅರುಣ್ ಕುಮಾರ್, ಅವರೊಂದಿಗೆ ಶ್ರೀಮತಿ ಜಯಂತಿ, ಸಂಗೀತ ಎಂ ರಂಗರಾವ್ ಅವರದ್ದು. ಯಾಕಂದರೆ ಸುಮ್ಮನೆ ಒಂದು ಮಾಹಿತಿ ಇರಲಿ ಅಂತ ಹೇಳಿದೆ. ಯಾಕಂದರೆ ಕನ್ನಡದಲ್ಲಿ SP ಅವರು ಒಂದೇ ದಿವಸ 28 ಹಾಡುಗಳನ್ನು ಕನ್ನಡದಲ್ಲಿ ಹಾಡಿ ರೆಕಾರ್ಡ್ ಮಾಡಿದ್ದಾರೆ. ಒಂದೇ ದಿವಸ 28 ಕನ್ನಡದ ಚಿತ್ರಗೀತೆಗಳು ಹಾಡಿದ್ದಾರೆ. ಸುಮಾರು 50,000ಕ್ಕೂ ಹೆಚ್ಚು ಗೀತೆಗಳನ್ನು ಹಾಡಿರ್ತಕ್ಕಂಥ SP ಅವರು 16 ಭಾಷೆಗಳಲ್ಲಿ ಅವರು ಹಾಡಿದ್ದಾರೆ. ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿ ತಗೊಂಡಿದ್ದಾರೆ. 6 ಬಾರಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಸಂಗೀತಕ್ಕೋಸ್ಕರ. 8 ಫಿಲ್ಮ್ಫೇರ್ ಅವಾರ್ಡ್ ಅವರಿಗೆ ಬಂದಿದೆ. 18 ಆಂಧ್ರ ಪ್ರದೇಶದ ನಂದಿ ಅವಾರ್ಡು, ಹರಿವರಾಸನ್ ಅವಾರ್ಡ್ ಅಂತ ಹೇಳ್ಬಿಟ್ಟು ಅದು ಕೇರಳ ಸರ್ಕಾರ ಕೊಡ್ತಕ್ಕಂಥದ್ದು. ಹೀಗೆ ಹಲವಾರು ಪ್ರಶಸ್ತಿಗಳನ್ನ ತೆಗೆದುಕೊಂಡು ಕನ್ನಡಿಗರ ಹೃದಯದಲ್ಲಿ ಸದಾ ಶಾಶ್ವತವಾಗಿ ನಿಂತಿರ್ತಕ್ಕಂತಹ ಗಾಯಕರಲ್ಲಿ ಒಬ್ಬರು ಅಂತ ಹೇಳಿದ್ರೆ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ. ಈಗಾಗಲೇ ಮೇಡಮ್ ಅವರು ಹೇಳಿದ್ರು, SP ವಿಷ್ಣುವರ್ಧನ್ ಮಾತಾಡಿ ಹಾಗೆ ಇರುತ್ತೆ. ಶಂಕರ್ನಾಗ್ತಾರೆ ವಾಯ್ಸ್ ಹಾಕಿದ್ರೆ ಅವರಿಗೆ ಒಂದು ಮಾಡ್ಯುಲೇಷನ್ ಕಲೆ ಏನಿತ್ತು ಅದನ್ನು ಚೆನ್ನಾಗಿ ಅವರು ಕರಗತ ಮಾಡ್ಕೊಂಡ್ಬಿಟ್ಟಿದ್ರು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ. ಅವ್ರ ಬಗ್ಗೆ ಈಗ ಅವರ ನಿಕಟವರ್ತಿಗಳು ಅತ್ಯಂತ ಆತ್ಮೀಯ ಗೋಪಿ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಏಕೆಂದರೆ ಈ ಕಾರ್ಯಕ್ರಮ ಗುರುಗಳ ಕಾರ್ಯಕ್ರಮ. ನಾನು ಅವ್ರನ್ನ ಸುಮಾರು ವರ್ಷಗಳಿಂದ ಗುರುಗಳೇ ಅಂತಲೇ ಕರೀತಾ ಇದ್ದಿತ್ತು. ನೇರವಾಗಿ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈಗ ಅವ್ರ ಬಗ್ಗೆ ನಾರಾಯಣ ಸ್ವಾಮಿಗಳು ಪ್ರಶಸ್ತಿಗಳ ಬಗ್ಗೆ, ಡಾಕ್ಟರೇಟ್ಗಳು, ಫಿಲ್ಮ್ ಫೇರ್ಗಳು,
ನಂದಿ ಅವಾರ್ಡು, ಈ ಥರದ ಮಾಹಿತಿಗಳು ಯೂಟ್ಯೂಬ್ನಲ್ಲಿ ಬರ್ತಾ ಇರುತ್ತೆ. ಕೆಲವರು ಅವು ಅದನ್ನು ಹೆಕ್ಕಿ ತಿಳ್ಕೊಂಡು ಹೇಳ್ತಿರ್ತಾರೆ. ಇನ್ನೂ ಅಸಾಧಾರಣವಾದ ಅವರ ಸಾಧನೆ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಅದು ದೊಡ್ಡ ವಿಚಾರ ಏನಲ್ಲ. ಯಾಕೆಂದರೆ ಈಗಿನ ಮಾಧ್ಯಮ ಇರೋದ್ರ ದೆಸೆಯಿಂದ ಪುಸ್ತಕಗಳು, ಯೂಟ್ಯೂಬು, ಫೇಸ್ಬುಕ್ ಇರೋದ್ರಿಂದ ಅವ್ರ ಹಿಸ್ಟ್ರಿಗಳಲ್ಲಿ ಬೇಕಾದಷ್ಟು ತಗೋತಾರೆ. ನಾನು ಅದನ್ನೆಲ್ಲ ಹೇಳಕ್ಕೆ ಇಷ್ಟಪಡಲ್ಲ. ಯಾಕೆಂತಂದರೆ ಅವರು ಲೆಜೆಂಡ್ರಿ ಮಹಾನ್ ಗಾಯಕ, ಯಾರು ಗೊತ್ತಿಲ್ಲ. ಇಲ್ಲಿರೋರು ಯಾರು ಕೇಳಿದ್ರು ಅವ್ರು ದೊಡ್ಡ ಗಾಯಕ ಗೊತ್ತ್ರಿ, ಬೇರೆ ಏನಿದ್ರೆ ಹೇಳಿ ಅಂತ. ಹೌದಲ್ಲ? ಅದ್ರ ದೆಸೆಯಿಂದ ಕೆಲವು ನಾನು ಅವರ ಒಂದು ದೃಷ್ಟಿಕೋನದಲ್ಲಿ ಸಾಮಾಜಿಕ ಕಳಕಳಿ, ಮಾನವತಾವಾದಿ, ನೀತಿ, ನಿಯಮ, ಸಂಗೀತಗಾರರ ಬಗ್ಗೆ ಇದ್ದಿದ್ದನ್ನು ಮಾತ್ರ ಹೇಳಬೇಕು. ಹೇಳಿದ್ರೆ ಬೇಕಾದಷ್ಟಿರುತ್ತೆ. ಚಿಕ್ಕದಾಗಿ ಕೆಲವೇ ಮಾತುಗಳಲ್ಲಿ ಅವರ ಒಂದು ಪೂರ್ಣವಾದ ವಿಚಾರಗಳನ್ನ ನಿಮಗೆ ಮನದಟ್ಟು ಮಾಡಬೇಕು ಅಂತ ನಾನು ನೆನೆಸ್ತಾ ಇದ್ದೆ. ನಾನು ಅವ್ರಿಗಾಗಿ ಒಂದು ಬೆಂಚ್ ಕಾರ್ ತಗೊಂಡೆ, ಅವ್ರು ಕೂತ್ಕೊಳ್ಳೋಕ್ಕೆ ಅಂತಾನೆ. ಈಗ ಅಲ್ಲಿ ತಂದು ನಿಲ್ಲಿಸಿದ್ದೀನಿ ಅದನ್ನೇ. ಅವ್ರಿಗಾಗಿ ಒಂದು ಗೆಸ್ಟ್ ಹೌಸ್ ಕಟ್ಟಿದೆ ಏರ್ಪೋರ್ಟ್ ರೋಡಲ್ಲಿ. ಬಂದರೆ ಇರ್ತಾಯಿದ್ರು, ನಮ್ಮ ಮನೆಯಲ್ಲಿ ಇರ್ತಾಯಿದ್ರು. ನನ್ನ ಮಗನ ಮದುವೆಗೆ ಬಂದರೆ 3 ದಿನ ಎಂಟೈರ್ ಫ್ಯಾಮಿಲಿ. ಎಂಟೈರ್ ಅಂದರೆ ಶೈಲಜಾ, SP ಶೈಲಜಾ, ಅವ್ರ ಕುಟುಂಬ, ಅವ್ರ ಮಕ್ಕಳು, ಗಂಡ ಹೆಂಡತಿ ಎಲ್ಲರೂ, ಸಾವಿತ್ರಮ್ಮ, ಚರಣ್ ಹೆಂಡತಿ ಮಕ್ಕಳು, ಅವ್ರ ಕುಟುಂಬ ಎಲ್ಲರೂ, ಸುಧಾಕರ್ ಎಲ್ಲರೂ, ರಾಮೋಜಿ ಫಿಲ್ಮ್ ಸಿಟಿಯಿಂದ, ಚೆನ್ನೈನಿಂದ, ವಿಶಾಖಪಟ್ಟಣದಿಂದ ಎಲ್ಲ ಬಂದಿದ್ದರು. ಯಾತಕ್ಕೆಂದರೆ ಅಷ್ಟೊಂದು ಆತ್ಮೀಯತೆ ನನ್ನಲ್ಲಿತ್ತು. 3 ದಿನ ಇಲ್ಲೇ ಇದ್ದರು. ಯಾರು ಸಿಕ್ಕಿದ್ರೆ ಹಲವು ಅಂದ್ಬಿಟ್ಟು ಹೊರಟ್ಬಿಡ್ತಾರೆ ಅಂಥದ್ದೆಲ್ಲ. 3 ದಿನ ನಮ್ಮ ಮನೆಯಲ್ಲಿ ಕಾರ್ಯಕ್ರಮಕ್ಕಿದ್ರು. ಅಂದರೆ ಹೌದು, ನಂದು ಎಷ್ಟು ನಿಕಟವಾದ ಸಂಬಂಧ. 74ರಲ್ಲಿ ಭೇಟಿ ಮಾಡಿದ್ದೆ ನಾನು ಕುಲ್ಲೂರಿನಲ್ಲಿ. ನಾನು, ಶಿವರಾಮಣ್ಣ, ಶ್ರೀನಾಥ್, BK ಸುಮಿತ್ರಾ, ಸುಧಾಕರ್ ಒಂದು ಪ್ರೋಗ್ರಾಮ್ಗೆ ಹೋಗಿದ್ವಿ. ಆವಾಗ ಅವ್ರು ಬಂದಿದ್ದರು ನಿರೀಕ್ಷಿತವಾಗಿ. ಅಲ್ಲಿ ಕಾಲಿಗೆ ನಮಸ್ಕಾರ ಮಾಡಿದೆ. ಅದು ಯಾವ ಪುಣ್ಯವೋ. 25 ವರ್ಷಗಳು ಅವ್ರ ಜೊತೆಯಲ್ಲಿ ಹಾಡ್ತಾ ಅವ್ರ ಜೊತೆಲೇ ನಡೀತಾ ಇದ್ದೆ. ಕರ್ನಾಟಕದ ಯಾವ ಮೂಲೆಗೆ ಹೋದರೂ ಸಹ ನಾನಿಲ್ಲದೆ ಹೋದ ದಿನ ಇಲ್ಲ. ಅವರು ಏರ್ಪೋರ್ಟ್ ಬರೋ ಹೊತ್ತು ನಾನು ಹೋಗ್ತಾ ಇದ್ದೆ. ಏರ್ಪೋರ್ಟ್ನಿಂದ ಬರೋ ಹೊತ್ತು ನನ್ನ ಜೊತೆಯಲ್ಲಿ ನಾನು ಅವ್ರು ಕರ್ಕೊಂಡು ಹೋಗ್ತಿದ್ದೆ. ಊಟ, ತಿಂಡಿ ಎಲ್ಲ. ಅವ್ರು ಮೊಬೈಲ್ ವ್ಯಾನ್ ಅಂತಂದ ಫುಡ್ಡು ಎಲ್ಲ ಮೊಬೈಲ್ ವ್ಯಾನಲ್ಲಿ ಇಟ್ಟಿರ್ತೀಯ ಅಂತ ಅನ್ನೋರು. ಅದಕ್ಕೆ ನಾನು ಈಗ ವಿಚಾರ ಹೇಳ್ತೀನಿ. ಊಟ ತಿಂಡಿ ವಿಚಾರದಲ್ಲಿ ಒಂದು ಕಡೆ ಕುಳಿತರೆ, ಈಗ ನೀರಿನ ಬಾಟ್ಲಲ್ಲಿ ಬಿಡ್ತಿರ್ಲಿಲ್ಲ. ಊಟ ಮಾಡಿ ಲೈನ್ನಲ್ಲಿದ್ದರೆ ಅರ್ಧ ಬಾಟ್ಲಿದ್ದರೆ ಅದನ್ನೆಲ್ಲ ಅವ್ರು ತುಂಬಿ 1 ಬಾಟ್ಲ್ ಮಾಡಿ, 4 ಬಾಟ್ಲ್ ಮಾಡಿ, ಇದನ್ನು ನೀರು ಇಟ್ಕೋ ಗಾಡೀಲಿ ಅಥವಾ ಕುಡಿಯೋರು ಕೊಡು ಅಂದರು. ಅಲ್ಲಿ ಅವ್ರದ್ದು ಏನು ಗೊತ್ತಾಗುತ್ತೆ, ಅವ್ರ ವಿಚಾರ ಹೇಗಿರುತ್ತೆ. ನೈಟ್ ಹೋಗ್ತಾ ಇದ್ವಿ. ಅವ್ರು ಬೇರೆ ಕಾರ್ಯಕ್ರಮಕ್ಕೆ ಬಂದರೆ ಅಟ್ರಿಯ ಹೋಟೆಲ್ನಲ್ಲಿ ಇರ್ತಿದ್ವಿ, ಅಥವಾ ಗಾಂಧಿ ಬಜಾರ್ ಪ್ರೋಗ್ರಾಮ್ ಬಂದರೆ ಮಾರ್ವೆಲ್ನಲ್ಲಿ ಇರ್ತಾ ಇದ್ವಿ. ನನ್ನ ಜೊತೆಯಲ್ಲಿ ಇರ್ತಾ ಇದ್ದೆ. ಹೋಗಿ ಹಾಡು ಮಾಡ್ತಾ ಇದ್ದೆ, ಅವ್ರ ಜೊತೆಯಲ್ಲಿ ಬರ್ತಾ ಇದ್ದೆ. ಆ ಸಂದರ್ಭದಲ್ಲಿ ಊಟ ಮಿಕ್ಕಿದ್ರೆ, ನೀನು ಇವಾಗ ಮನೆಗೆ ಹೋಗ್ತೀಯಲ್ವಾ? ಹೋಗ್ತೀನಿ. ಫುಟ್ಪಾತ್ನಲ್ಲಿ ಹೋಗಿ ಮಲಗಿರೋರನ್ನ ಎಬ್ಬರಿಸಿ ಅವ್ರು ಕೊಟ್ಟು ಹೋಗ್ತಾ ಇದ್ವಿ ನಾನು ಅವರೇ ಊಟ. ಅಂದರೆ ಅವ್ರಿಗಿದ್ದ ಒಂದು ದೀನ ದಲಿತರ ಬಗ್ಗೆ, ಊಟದ ಬಗ್ಗೆ ಅವ್ರಿಗೆ ಯಾವ ರೀತಿ ಒಂದು ಇದಿತ್ತು ಅಂತ. ಇಲ್ಲೇ ಗಾಂಧಿ ಬಜಾರ್ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ಒಂದು ಕಳಿಸ್ತಾ ಇದ್ರು. ಅದರ ವಿಚಾರದಲ್ಲಿ ಈ ಹಣದ ವಿಚಾರ ನಾನೇ ಮಾತಾಡ್ತಾ ಇದ್ದೆ. ಸುಮಾರು ಮಾನವಮೂರ್ತಿಗಳ ಹತ್ರ, ಅರ್ಜುನ್ ನಿಜನ್ಯ ಹತ್ರ, ಅಶ್ವಿನಿ ರಾಮ್ ಪ್ರಸಾದ್ ಇವ್ರುಗಳೆಲ್ಲ ಕೆಲವರೆಲ್ಲ ಹಾಡುಗಳು ಆಡಿಸಿದ್ರೆ ಟ್ರ್ಯಾಕ್ಗಳು ಕೊಟ್ಟು ನಾನು ಹಾಡಿಸಿ ಆ ಅಮೌಂಟು ನಾನೇ ಇಟ್ಕೊಂಡಿರ್ತಾ ಇದ್ದೆ. ತರಿಸಿ ಅವ್ರಿಗೆ ಕಳಿಸ್ತಾ ಇದ್ದೆ. ಸಿಕ್ಕಾಗ ಅವ್ರಿಗೆ ಆ ದುಡ್ಡು ಕೊಟ್ಟರೆ, ಇದಕ್ಕೆ ನಮ್ಮ ಘನಶ್ಯಾಮ್ ಇದ್ದಾನೆ ಇಲ್ಲಿ, ಅದನ್ನು ಭಾಳ ಸುಲಭ ಇದೆಲ್ಲ ನಮ್ಮ ವಹಿವಾಟು ನೋಡ್ತಾ ಇದ್ದ. ಪ್ರೋಗ್ರಾಮ್ಗಳಲ್ಲಿ ಹೋದ್ವಿ ಅಂತಂದರೆ ಅವನು ಇದ್ದೇ ಇರ್ತಾ ಇದ್ದ. ಶ್ಯಾಮ್ ಸೌಂಡ್ ಸಿಸ್ಟಮ್ಮು, ಮೈಕ್ ಕೊಡೋದು, ತಗೊಳ್ಳೋದು, ನಮ್ಮನ್ನು ಕಳಿಸೋ ತನಕ ಕಾರ್ ದಾರಿ ಮಾಡೋದು, ಕೂರಿಸೋದು ಅದೇ ವ್ಯಕ್ತಿ. ನಿಂತ್ಕೊಳ್ಳಪ್ಪ ಒಂದು ಸಾರಿ, ಯಾಕೆಂದರೆ ಅವ್ರು ಸೇವೆ ಮಾಡಿದ್ದೀಯ ಶ್ಯಾಮ್, ಯಾಕಂದ್ರೆ ಇನ್ನು ಮರೆಯುವಾಗಿಲ್ಲ. ಆದ್ರೂ ಆ ಸಂದರ್ಭದಲ್ಲಿ ಅವರು ಏನು ಮಾಡ್ತಾ ಇದ್ರು ಅಂತಂದರೆ, ಊಟ ತಿಂಡಿ ಮಿಕ್ಕರೆ ಬಿಡ್ತಾ ಇರಲಿಲ್ಲ, ತಗೊಂಡೋಗಿ ಕೊಡೋರು. ನಾವೆಲ್ಲಾದರೂ ಹೋಗ್ತಾ ಇದ್ದಾಗ ಒಂದೊಂದು ಸಾರಿ ಕಾರಲ್ಲಿ ಅಲ್ಲಿ ಇಲ್ಲಿ ಸುತ್ತಾ ಇದ್ವಿ, ದೇವಸ್ಥಾನಗಳು ಓಡಾಡ್ತಾ ಇದ್ವಿ ಅಂತ ಇಟ್ಕೊಳ್ಳಿ. ನಮ್ಮೂರಿಗೆಲ್ಲ ಹೋಗ್ತಾ ಇದ್ವಿ. ಅಲ್ಲಿ ಯಾರು ಕಾಣಿಸ್ತೆ ಪೇಪರ್ ಮುಚ್ಚಿಟ್ಕೊಳ್ಳೋರು, ಜನ ನುಗ್ಗುತ್ತಾರೆ ಅಂತ. ಒಬ್ಬರು ಇಬ್ಬರು ನೋಡ್ಬಿಟ್ಟು ಹಿಂದೆ ಬಂದ್ಬಿಟ್ರೆ ಕಾಡು ಪಕ್ಕಕ್ಕೆ ನಿಲ್ಲಿಸ್ಬಿಟ್ಟು ಬುದ್ಧಿ ಹೇಳಿ ಅವ್ರಿಗೆ, ಬರಬೇಡಪ್ಪ ಹಿಂದೆ ನೋಡ್ತಾ ಇದ್ದಲ್ಲ ಎಲ್ಲ ನಮ್ಮವರು. ಅವ್ರು ಹೇಳ್ತಿದ್ರು ಕನ್ನಡದಲ್ಲೇ ಹುಟ್ಟಬೇಕು, ಕರ್ನಾಟಕದಲ್ಲೇ ನಾನು ಹುಟ್ಟಬೇಕು ಅನ್ನೋದು ಜನಜನಿತವಾದ ವಾದ ಅದು. ಅದ್ರ ಬಗ್ಗೆ ನಾನೇನು ಹೇಳಬೇಕಾಗ್ತಿಲ್ಲ, ಅಷ್ಟೊಂದು ಇದಿತ್ತು. ಆ ಕಾರ್ಯಕ್ರಮದ ಬಗ್ಗೆ ಮಾತಾಡೋಕ್ಕೆ ನಾನು ಹಣದ ವಿಚಾರ ಹೋದಾಗ ಅವರು ಮಹಾನ್ ದೊಡ್ಡ ಗಾಯಕರು. ಇವ್ರು ಹೇಳಿದ್ರು, ನೀವು ಯಾರಿಗೆ ಎಷ್ಟು ಕೊಡ್ತಿರೋ, ನಾನು ಹಿರಿಯ ಗಾಯಕ, ₹1 ಜಾಸ್ತಿ ಕೊಡಿ ಸಾಕು ನನಗೆ, ನಾನೇನು ಕೇಳೋಲ್ಲ ಅಂದರು. ಅದನ್ನೇ ನಾನು ಹೇಳಿದೆ, SPB ಅವ್ರಿಗೆ ಹೇಳ್ತಾರಪ್ಪ ಈಗ ಕೊಡಬೇಕು ಅಂತಂದು. ಅವರು ಹಾಗಲ್ಲ, ಈಗೆಲ್ಲ ನೀನು ಹೇಳು, ಕಡಿಮೆ ಮಾಡು ಅಂತಂದರು. ಅದಕ್ಕೆ ಬೇರೆ ಬೇರೆ ಆಯಿತು, ಕಾರ್ಯಕ್ರಮ ಕೊಟ್ಟಾಯಿತು ಅಂತ ಇಟ್ಕೊಳ್ಳಿ. ನಾನು ಹೇಳಿದೆ,
ಮಾರತಳ್ಳಿ ಕಡೆ ಹೋಗ್ತಾ ಇದ್ದೆ. ಅವ್ರ ಸದ್ಗುಣಗಳ ಬಗ್ಗೆ ಯಾವುದಿಂಥ ಇನ್ಸಿಡೆಂಟ್ಗಳು ನಿಮ್ಗೆ ಗೊತ್ತಿರಲ್ಲ. ಪೇಪರ್ಗಳಲ್ಲಿ ಪಿಕ್ಚರ್ಗಳು ನೋಡ್ತೀರಾ, ಹಾಡುಗಳು ಕೇಳ್ತೀರಾ, ಈಗಿರುತ್ತೆ, ಈ ಥರದ್ದು ಗೊತ್ತಿರೋಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನಾನು ತಪ್ಪು ತಿಳ್ಕೊಬೇಡಿ ದಯವಿಟ್ಟು, ಇದೇ ಮಾತಾಡ್ಬಿಟ್ಟು ನಿಮ್ಮ ಕಾಲಲ್ಲಿರೋದು ಎತ್ತಿಡೋದಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ. ಅಂಥವ್ರಿಗೆ ಅಷ್ಟು ಲಕ್ಷ ಕೊಡ್ತಾರೆ, ನಿಮ್ಗೆ ಇಷ್ಟು ಕೊಡೋಕ್ಕಾಗಲ್ಲ ಗುರುಗಳೇ ಅಂದೆ. ಹಿಂಗಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಹಿಂಗಾಗ್ಬಿಟ್ರು ಅಂದ್ಬಿಟ್ಟು ಪಕ್ಕಕ್ಕೆ ನಿಲ್ಲಿಸು ಗಾಡಿ ಅಂತ ಸೈಡ್ ಹಾಕಿದೆ ಫುಟ್ಪಾತಲ್ಲಿ. ಅಂದರೆ ಸೈಡ್ನಲ್ಲಿ ಸರ್ವಿಸ್ ರೋಡ್ಗೆ ಹಾಕಿದೆ. ಎತ್ತಿ ಹೊಡೆದ್ರು ತಲೆ ಮೇಲೆ. ಯಾಕೆ ಗುರುಗಳೇ ಅಂದೆ. ಬೇರೆಯವರಾದರೆ ನನ್ನ ಮೇಲೆ ಎಷ್ಟು ಅಭಿಮಾನ ನೋಡೋದು. ಅವ್ರು ನನ್ನ ಕಾಲಲ್ಲಿರೋ ತಿತ್ತಕ್ಕಾಗಲ್ಲ, ಅಂತಹ ಕಥೆ ಇಲ್ದವ್ರು ಕೊಡ್ತೀರಾ ಅಂತ ನೋಡು ಅವ್ರು ಹೇಳಿದ್ರು. ಮಹಾನ್ ಗಾಯಕರುಗಳು ನಿನ್ನ ಮನಸ್ಸಿನಲ್ಲಿ ಇರೋ ಅಭಿಮಾನ ನನ್ನ ಮೇಲೆ ಇದ್ದರೂ ಸಹ ಆ ಸಂಬೋಧನೆ ತಪ್ಪು ನೀವು ಮಾಡಿದ್ದು. ಕ್ಷಮೆ ಕೇಳು, ಸಾರಿ ಅನ್ನು ಕಣ್ಣಲ್ಲಿ ನೀರು ಸೋರಿಸ್ಬಿಟ್ಟೆ ನಾವು. ನೋಡಿ, ಅವರಿಂದ ಕಲಿತ ಪಾಠ ಏನು? ಅವ್ರು ಇಲ್ಲದೇ ಇದ್ದಾಗಲೂ ಸಹ ಅವ್ರು ನೋಡಿ, ಈಗ ಸುಂದರರಾಜ್ ಹೇಳಿದ್ರು ಕೊರೋನಾ ಸಂದರ್ಭನ ನನ್ನ ಹತ್ರ ನನ್ನ ಫೋನ್ನಲ್ಲಿ ಅವ್ರದ್ದು ಮಾತಾಡಿರೋದು, ಅವರ ಸ್ಪೀಚ್ಗಳು, ನಾವು ಅವರ ಸಂಭಾಷಣೆ ಮಾಡಿರೋದು ಕೊರೋನಾ ಒಂದು 3 ಅವರ್ಸ್ ಆಗುವಷ್ಟು ಇಟ್ಟಿದ್ದೀನಿ. ಈಗಲೂ ಇಟ್ಟಿದ್ದೀನಿ. ನಾನು ಆವಾಗಲೇ ಯಾವಾಗಲಾದರೂ ಹೇಳಿದೆ, ಅವರು ಮಿಥುನ ಕೊನೆ ಪಿಕ್ಚರ್ ಕನ್ನಡ ಅಂದರು. ಕೊನೆ ಆಲ್ಬಮ್ಮು ಕನ್ನಡದಲ್ಲಿ ಆಡಿಸಿತ್ತು ನಾನೇ. ನಾನು ಸಾಹಿತ್ಯ ಕೂಡ ರಚನೆ ಮಾಡ್ತೀನಿ, ಸುಮಾರು ಹಾಡುಗಳು ಬರೆದಿದ್ದೀನಿ. ಹನುಮರಾಮ ಸಮಾಗಮ, ಧ್ಯಾನವೇ ಮುಕ್ತಿ ಪಥವಯ್ಯ, ದಶಾವತಾರ ದರ್ಶನ, ಭಕ್ತಿ ಭಾವನಮನ, ಶ್ರೀನಿವಾಸ ಕಲ್ಯಾಣ, ಇವೆಲ್ಲ ನಾನು ಬರೆದಿರೋ ಆಲ್ಬಮ್ಗಳು. ಸುಮಾರು 60 ಹಾಡುಗಳು ನಾನು ಬರೆದಿರೋದೇ ಹಾಡಿದ್ದಾರೆ. ಆ ಕೊನೆ ಆಲ್ಬಮ್ಮು ವಾಣಿ ಜಯರಾಮು, SPB ಅವರು, ನಾನು, ಸುಮಿತ್ರಾ ಅವರು, ಸೌಮ್ಯ, ಶೈಲಜಾ, ಇಷ್ಟು ಜನ ಮಾಡಿದ್ದು 1.5 ಗಂಟೆ ಇದೆ. ಶ್ರೀನಿವಾಸ ಭೂಮಿಗೆ ಬಂದಾಗಲಿಂದ ಲಕ್ಷ್ಮೀ ಮೇಲೆ ಕೋಪಗೊಂಡು ಕ್ಷೇತ್ರದ ಮಹಿಮೆ ಕಲ್ಲಾಗಿ ನಡೆಯೋ ಪವಾಡಗಳು ತನಕ ಬರೆದಿದ್ದೀನಿ, ಹಾಡಿದ್ದಾರೆ. ಅದು ಕೊನೆ ಆಲ್ಬಮ್ ಅವ್ರದ್ದು. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ, ಅವ್ರದ್ದು ಈ ಕೊರೋನಾ ವಿಚಾರದಲ್ಲಿ ಹೋಗುವಾಗ ಹೈದ್ರಾಬಾದ್ಗೆಲ್ಲ ಹೋಗ್ತಾ ಇರಲಿಲ್ಲ. ನಾವು ವಿಡಿಯೋ ಕಾನ್ಫರೆನ್ಸ್ ಕಾಲ್ಗಳು ಹಾಕ್ಕೊಂಡು ಮಾತಾಡ್ತಾ ಇದ್ವಿ. ಚೆನ್ನೈನಲ್ಲೇ ನಾನು ಹೋಗಿರ್ತಾ ಇದ್ದೆ. ಅವ್ರ ಮನೆಯಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ಊಟ ಇಡಿಸಿ ನನ್ನ ಜೊತೆಯಲ್ಲಿ ಅವರು ಬಡಿಸ್ಕೊಂಡು ಊಟ ಮಾಡಿದ್ದೀವಿ. ಇವಾಗಲೂ ಇಟ್ಟಿದ್ದೀನಿ ಆ ಫೋಟೋಗಳೆಲ್ಲ. ಅವ್ರು ಸಾವಿತ್ರವಂತವರು ಅಷ್ಟೇ ತಾಯಿ ಥರ ನೋಡ್ತಾ ಇದ್ರು ನನ್ನನ್ನು. BV ಶ್ರೀನಿವಾಸ್ ನನ್ನ ಆತ್ಮೀಯ ಸ್ನೇಹಿತ, ಮ್ಯೂಸಿಕ್ ಡೈರೆಕ್ಟರು, ಅವರು ಜೊತೆಗೆ ಬರ್ತಾ ಇದ್ರು. ಒಟ್ಟಿಗೆ ಹೋದರೆ ನಾವೆಲ್ಲ, ಅವನು ನಮ್ಮ ಡ್ರೈವರ್ ಅಲ್ಲೇ ಇದ್ದಾನೆ. ಅವನು ಸುಮಾರು ಕಾರ್ಯಕ್ರಮಗಳಿಗೆ ಅವನೇ ಓಡಾಡಿಸಿದ್ದಾನೆ ಅವ್ರನ್ನ ಜೊತೆಯಲ್ಲಿ. ನೀನು ಮಾತಾಡೋಕ್ಕಾಗಲ್ಲ, ಓಡಿಸ್ತಾ ಇದ್ರೆ ಬಾಯಲ್ಲಿ ಕೂತ್ಕೊಂಡು ಜೊತೆಲಿ ಕೂರಿಸ್ಕೊಂಡು ಅವ್ರ ಕೈ ಗಾಡಿ ಕೊಡ್ತಾ ಇದ್ರು. ಅಷ್ಟು ನಡೀತಾ ಇತ್ತು. ಕೊರೋನಾದಲ್ಲಿ ಹೋಗಬೇಡಿ ಗುರುಗಳೇ, ತುಂಬ ದರಿದ್ರವಾಗಿದೆ, ಬಹಳಷ್ಟು ವಿಚಾರ್ಯ, ಹೋಗಬೇಡಿ ಅಲ್ಲಿ. ಅದನ್ನು 53 ನಿಮಿಷ ಮಾತಾಡಿರೋದು ನಾನು, ಇನ್ನೊಬ್ಬರು ಪುರುಷೋತ್ತಮ, SPB ಅವರು. ಈಗಲೂ ಇಟ್ಟಿದ್ದೀನಿ ಆ ಕಾನ್ಫರೆನ್ಸ್ನ. ಅವ್ರು ಏನು ಹೇಳಿದ್ರು ಗೊತ್ತಾ? ಮಾನವತಾವಾದಿ ಅನ್ನೋದಕ್ಕೆ ನಮಗೇನೋ ಮನೇಲಿ ಇದ್ದೀವಿ, ಊಟ ಮಾಡ್ತಾ ಇದ್ದೀವಿ, ಹೋಗಿ ರಾಮೋಜಿ ಫಿಲ್ಮ್ ಸಿಟಿನಲ್ಲಿ ಅವರು ಎಷ್ಟು ಸಹಾಯ ಮಾಡ್ತಾರೆ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಮಾತಾಡಲ್ಲ. ಈಗ ತಿಂಗಳುಗಟ್ಟಲೆ ನಿಂತೋದರೆ ಕಾರ್ಯಕ್ರಮಗಳು, ಅವ್ರ ಬಟ್ಟೆಗೆ ಏನು ಮಾಡ್ತಾರೆ? ನಾನು ಏನೋ ಮಾಸ್ಕ್ ಗೀಸ್ಕ್ ಹಾಕೊಂಡು ಹೋಗಿ ಒಂದು 3 ಎಪಿಸೋಡ್ ಮಾಡಿದೆ ಅಂದರೆ ಅಲ್ಲಿ ಒಂದು 1000 ಜನ ಊಟ ಸಿಗುತ್ತೆ. ಆ ಊಟ ಕೊಟ್ಟು ಧನ್ಯತಾ ಭಾವನೆ ನಡೆಸಿರುತ್ತೆ. ನಾನು ಹೋಗಿ ಬರ್ತೀನಿ ಹೋಗಿ ಅಂದರು. ಅದನ್ನು ಕೇಳಿದ್ರೆ ಈಗಲೂ ಕಣ್ಣಲ್ಲಿ ನೀರು ಬರುತ್ತೆ ನನಗೆ. ನಾನು ರಿಪೀಟ್ ಮಾಡಿ ಆಗ್ತಾ ಇರ್ತೀನಿ. ಅದನ್ನು ಕೇಳಿಸ್ರೆ ಶತಮಾನ ಭಕ್ತಿ ಅಂತಂದ್ಬಿಟ್ಟು ಗೋಪಿ ನಿನ್ನೆ ನನಗೆ ಆಗಲಿಲ್ಲ, ಇವತ್ತು ನಿನಗೆ ದೀರ್ಘಾಯುಷ್ಭವ ಅಂತ ನಿನಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ, ನೀನೇನು ಅಂದ್ಕೊಳ್ಳೋಲ್ಲ ಅಂತ ಚಿಕ್ಕ ಮಕ್ಕಳ ಥರ ಮುನ್ಸ್ಕೊಳ್ತಾ ಇದ್ವಿ ನಾವಿಬ್ಬರು. ಅಷ್ಟು ಚೆನ್ನಾಗಿದ್ದು ಅಂದರೆ ಬೆಳಗ್ಗೆ ಎದ್ದಿದ್ದ ಸರಿ ಹೋಗ್ತಾ ಇದ್ವಿ ಅಷ್ಟೇ. ಅಷ್ಟೊಂದು ನಿಕಟವಾಗಿದ್ವಿ. ನೋಡಿ, ಅವರ ಕೊರೋನಾ ಹೋದ ತಕ್ಷಣ ಅದೇನಾಯಿತು, ಅದೇ ಅವ್ರು ಹೇಳ್ಕೊಂಡು ಹೋಗ್ಬಿಟ್ಟು ಕೊನೆಗೆ ಉಳಿಲಿಲ್ಲ. ಅದಕ್ಕೆ ಕಾರಣ ಏನು ಅಂದರೆ, ಅವ್ರಿಗಾಗಿತ್ತು ಸರ್ಜರಿ ಆಯಿತು, ವೆಯ್ಟ್ ಜಾಸ್ತಿ ಇದ್ದೀನಿ ಅಂತ ಅಂದ್ಬಿಟ್ಟು 35 kg ತೆಗೆದ್ರು ಅಂತ ಹೇಳಿ. ಅದರಲ್ಲಿ ಏನಾಗೋಯಿತು ಅಂದರೆ ಕಲ್ಲು ಕತ್ತರಿಸಿ ಕಟ್ ಮಾಡಿಬಿಟ್ಟು ಅದನ್ನು ಹೊಲ್ದು ಬಿಡ್ತಾರೆ. ಏನು ಸರ್ಜರಿ ಅಂದರೆ ಅದೆಷ್ಟು, ಅದು ಏನು ಅಂತ ಸರ್ಜರಿಗೆ ಈಗ ಮಾಡ್ಬೋದು ನಾನು. ಲೈಪೋಸೆಕ್ಷನ್ ಮಾಡೋದು. ಅವ್ರಿಗೆ 1 ಗ್ಲಾಸ್ ಹಾಲು ಕೊಟ್ಟರೆ ಸಾಕು ಅಂತಿದ್ರು, 1 ಇಡ್ಲಿ ತಿಂದರೆ ಸಾಕು ಅಂತಿದ್ರು, 1 ವಡೆ ಕೊಟ್ಟರೆ ಸಾಕು ಅಂತಿದ್ರು. ವೆಂಕಯ್ಯ ನಾಯ್ಡು ಉಪರಾಷ್ಟ್ರಪತಿ ಫಾರಿನ್ನಿಂದ ಎಲ್ಲ ಮೆಡಿಸಿನ್ಗಳು ತರಿಸಿದ್ರು. ಅಂತ ಮೆಡಿಸಿನ್ಗಳೆಲ್ಲ ತಂದರೆ ಆ ಮೆಡಿಸಿನ್ಗಳನ್ನ ತಿಂದರೆ ಹೊಟ್ಟೆ ತುಂಬ ತಿನ್ನಬೇಕು. ಈಗ ಊಟ ತುಂಬ ವಿಚಾರದಲ್ಲಿ ಹಳ್ಳಿಗಳ ಕಡೆ ಹೇಳ್ತಾರೆ, ಜ್ವರ ಬಂತು, ತಲೆನೋವು ಬಂತು ಅಂದರೆ ನಾವೆಲ್ಲ ಹಳ್ಳಿಯಿಂದ ಹುಟ್ಟಿ ಬಂದಿರೋರೆ, ನಾಟಿ ಕೋಳಿ ಸಾರು ಮಾಡಿ ಒಂದು ಮುದ್ದೆ ಮಾಡಿ ಹೋಗಾಯ ಮಲ್ಕೋತಿಂದ ಸರ ಕೊಟ್ಟೆ ಅಂತಾರೆ. ಈಗಿನ ಕಾಲ ಆಗಿಲ್ಲ. ಅವ್ರು ತಿನ್ನೋಕ್ಕೂ ಆಗ್ತಿರ್ಲಿಲ್ಲ, ಕಲ್ಲು ಕಟ್ ಮಾಡಿಬಿಟ್ಟಿದ್ರು. ಆ ಮೆಡಿಸನ್ ಅವ್ರು ಯಾರು ಹೇಳ್ತಿರ್ಲಿಲ್ಲ.
ಎಷ್ಟು ಕಷ್ಟ ಅನುಭವಿಸಿ ಆ ಸಾವನ್ನು ನಾವು ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ಯಾರನ್ನು ದಯವಿಟ್ಟು ಅವ್ರ ವಿಚಾರ ಮಾತಾಡುವಾಗ ದಿವಂಗತ SPB ಅವರು ಅಂತ ಹೇಳೋಕೆ ಹೋಗ್ಬೇಡಿ ದಯವಿಟ್ಟು. ಅಮರಜೀವಿ ಅವರು, ಭೂಮಿ ಸೂರ್ಯ ಆಕಾಶ ಇರೋ ತನಕ ಇರ್ತಾರೆ. ಅವ್ರು ಯಾವತ್ತೂ ಅವ್ರ ಸಾವಿಲ್ಲ ರೀ. ಭೂಮಿ ನಿಂಡಿ ದಿವೇಕೆಯಾಗಿ ನಾನು ಗಾನಾಮೃತ ಮೂರ್ತಿ ಅಂತ ಒಂದು ಹಾಡು ಕೂಡ ಬರ್ತಿದ್ದೀನಿ ಅವ್ರ ಬಗ್ಗೆ. ನಾನು ಅದನ್ನು ಯಾವತ್ತಾದ್ರೂ ಒಂದು ಬಿಡುಗಡೆ ಮಾಡಿಸ್ಬೇಕು ಅಂತ ಹಾಡಾಡಿ ಅಂತ. ಅದ್ರ ವಿಚಾರದಲ್ಲಿ ಇನ್ನೊಂದು ವಿಚಾರ, ಗುರು ಅವ್ರ ಪಕ್ಕದಲ್ಲಿರೋದ್ರಿಂದ ಒಂದು ನೆನೆಸ್ಕೊಳ್ತೀನಿ. ಇವರು ಒಂದು ಕಾರ್ಯಕ್ರಮ ಇದ್ದಾಗ ಮನ್ನಾಡಿಯದವರು ಪುಸ್ತಕ ರಿಲೀಸ್ ಆಯಿತು. ಆ ಪುಸ್ತಕ ರಿಲೀಸ್ ಆದಾಗ ನನ್ನನ್ನು ಗುರು ಎಲ್ಲ ನಾವು ಮಾತಾಡ್ಕೊಂಡು ಅವ್ರನ್ನ ಕರ್ಕೊಂಡು ಬಂದಿತ್ತು ಎಲ್ಲ ನಾನೇ. ಇವ್ರ ಕಾರ್ಯಕ್ರಮಕ್ಕೆ ಹೋದ್ವಿ ಅಂತ ಇಟ್ಕೊಳ್ಳಿ. ಆವತ್ತು ನಾನು ವೇದಿಕೆ ಮೇಲೆ ಅನೌನ್ಸ್ ಮಾಡಿದೆ, ಏನಂತ, ಈ ಮಿಥುನಂ ಕನ್ನಡದಲ್ಲಿ ನಾನು ಮಾಡ್ತೀನಿ, ಕನ್ನಡದ ಅವತರಣಿಕೆ ನಾನು ಮಾಡ್ತೀನಿ. ಎಷ್ಟೊತ್ತಾಗುತ್ತೆ ಅಂದರೆ ಇವತ್ತು ಇವ್ರೇನೋ ಒಂದು ಹೇಳಿದ್ರು, ಅವತ್ತು ಏನೊಂದು 10-15 ಲಕ್ಷ ಖರ್ಚಾದ್ರೆ ಸಾಕಪ್ಪ ಮಾಡ್ಬೋದು, ಅದನ್ನು ಏನಿದೆ ಅಂದರು. 15 ಲಕ್ಷ ಅಲ್ದಿದ್ರು 20 ಆಗಲಿ, ನಾನು ಮಾಡ್ತೀನಿ ಗುರುಗಳೇ ಅಂತಂದೆ. ಅವ್ರಿಗಾಗಿ 1.25 ಕೋಟಿ ಕೊಟ್ಟು ಒಂದು ಗೆಸ್ಟ್ ಹೌಸ್ ಕಟ್ಟಿಸ್ದೆ. 1.25 ಕೋಟಿ ಒಂದು ಕಾರ್ ತಗೊಂಡೆ ನಮ್ಮ ಮನೆಗೆ ಬರಲಿ ಅಂತ. ಅವ್ರನ್ನ ಕೂರಿಸ್ಕೊಂಡು ಓಡಾಡೋಕ್ಕೆ ಇದು ಅತಿ ಅಂದ್ಕೋಬೇಡಿ ದಯವಿಟ್ಟು. ನಾನು ಸುಮಿತ್ರ ಜೊತೆ 52 ವರ್ಷಗಳಿಂದ ಹಾಡ್ತಿದ್ದೀನಿ. ಅವ್ರ ಜೊತೆಲೆ ಸಾಕಷ್ಟು ಹಾಡುಗಳಾಡಿದ್ದೀನಿ. ಗೋಪಿ SPB ಕನ್ನಡ ಡಿವೋಷನಲ್ ಅಂದರೆ ನಾವು ಆಡಿರೋದು ಸುಮಾರು ಹಾಡುಗಳು ಬರುತ್ತೆ ಈಗ ಯೂಟ್ಯೂಬ್ನಲ್ಲಿ ಕೂಡ. ಅದರಿಂದ ಅವ್ರ ಮೇಲೆ ಅತಿ ಅಭಿಮಾನದಿಂದ ಹೇಳ್ತೀನಿ ಅಂತಲ್ಲ. ಅವ್ರು ಹೇಳಿದ್ರು, ನೀನು ಇದು ಚಕ್ರವ್ಯೂಹ, ಸಿನಿಮಾ ಲ್ಯಾಂಡಿಗೆ ಬರಬೇಡ. ಈಗ ನೀನೇನೋ ಹಾಡ್ಕೊಂಡು ಹಿಂಗಿದ್ದೀಯಾ, ಬಿಸ್ನೆಸ್ ನೋಡ್ಕೊಂಡಿದ್ದೀಯಾ. ಯಾಕೆಂತಂದರೆ ಮೇಡಮ್ನವ್ರು ಹಾಕಿರೋದಕ್ಕೆ ಅವ್ರಿಗೆ ಯಾಕೆ ಹೇಳಬೇಕು ಆಮೇಲೆ. ಯಾಕೆಂದರೆ ಬರಬೇಡ ನೀನು, ಹಾಕಬೇಡ ಅಂದರು. ನಾನು ಅನೌನ್ಸ್ ಮಾಡಿದೆ ಎಲ್ಲ ಗುರುಗಳೇ ಹಿಂಗಿದೆ ಅಂತಂದರೆ ಬೇಡ, ನೀವು ಮಾಡಬೇಡ. ನನಗೆ ಇನ್ನೊಂದು ವಿಚಾರ ಹೇಳಬೇಕೋ ಬೇಡವೋ ಅನಿಸುತ್ತೆ. ಮಾರ್ಗಲಿ ಹೋಟೆಲಲ್ಲಿ ಕುಳಿತಿದ್ವಿ ಇಬ್ಬರೇ. ಆ ಫೋಟೋ ಹೋಗಲಿದೆ ಈಗ. ಅವ್ರು ಬರೀತಾ ಇದ್ದಿತ್ತು, ನಾನು ಹೇಳ್ತಾ ಇದ್ದಿತ್ತು. ನಾನೇನಾದರೂ ಹಾಡುಗಳು ಆಡಿಸುವಾಗ ಮಾತಾಡ್ತಿರುವಾಗ, ಸರಿನಾ ಗುರು ಹಾಡಿಂಡೇದು ಕರೆಕ್ಟಾ ಅನ್ನೋರು. ನನ್ನ ಯಾಕೆ ಗುರುಗಳೇ ಅಂತೀರ ನೀವು? ನಾನು ಗುರುಗಳೇ ಅಂತಿದ್ದೀನಿ ಅಂದರೆ ನೀನು ಹೊರಗಡೆ ಇದ್ದ ಗೋಪಿ. ಇವಾಗ ನೀವು ಮ್ಯೂಸಿಕ್ ಡೈರೆಕ್ಟರ್ ಅಲ್ವಾ, BV ಶ್ರೀನಿವಾಸು, ನೀವು ಹೇಳ್ಕೊಡ್ತಾ ಇದ್ದೀರಾ. ಹೇಳ್ಕೊಡ್ತಾ ಇದ್ದಾಗ ನೀವು ಹೇಳ್ಕೊಟ್ಟಾಗ ನಾನು ಗುರು ಸಮಾನ ಅಲ್ವಾ, ನೀವೇ ಗುರುಗಳಿಗೆ ಅನ್ನೋ ಈ ದೊಡ್ಡತನ ಇಲ್ಲಿ ಬರುತ್ತೀರಿ. ಮಕ್ಕಳಿಗೆಲ್ಲ ಕೂತ್ಕೊಂಡು ಹೇಳ್ಕೊಡುವಾಗ ಎದೆ ತುಂಬಿ ಹಾಡಬೇಕನ್ನಲ್ಲಿ ಜಡ್ಜ್ಮೆಂಟ್ಗೆ ನನ್ನನ್ನು ಪಕ್ಕದಲ್ಲಿ ಕೂರಿಸ್ಕೊಂಡಿದ್ರು. ಒಂದು ಎಪಿಸೋಡ್ ನಾನು ಕೂಡ ನ್ಯಾಯವಾದಿಯಾಗಿ ಅವ್ರ ಜೊತೆಲಿ ಕೂತಿದ್ದೆ. 2008 ಕೂತ್ಕೊಂಡೆ ಎದೆ ತುಂಬಿ ಹಾಡಬೇಕು ಬರ್ತಿದ್ದಾಗ. ಅವ್ರ ಕಾರ್ಯಕ್ರಮಗಳು 1, 2, 3 ಚೆನ್ನೈನಲ್ಲಾಗಲಿ, ಹೈದರಾಬಾದ್ನಲ್ಲಾಗಲಿ, ವಿಶಾಖಪಟ್ಟಣದಲ್ಲಾಗಲಿ ಇದ್ದೇ ಇರ್ತಾ ಇದ್ದೆ ನಾನು. ಒಂಥರ ಈ ನಿಲಯದ ಕಲಾವಿದರಲ್ಲ ರೇಡಿಯೋ ಸ್ಟೇಷನ್ನಲ್ಲಿ. ಹಾಗೆ ಕೆಲವು ತಮಾಷೆ ಮಾಡಿರೋದು ಉಂಟು. ಬಂದು ಕಾರ್ಯಕ್ರಮ ಅಂದರೆ ನಾವು ಗೋಪಿ ಇರ್ತಾರಲ್ವ ಅಲ್ಲಿ ಅನ್ನೋದು ನಗೋದು. ನಾನು ಅದನ್ನು ಕೇರ್ ಮಾಡ್ತಾ ಇರಲಿಲ್ಲ. ಆ ಪುಣ್ಯಾತ್ಮನ ಜೊತೆ ನೆಲೆಸಿರೋದು ಅವರ ಪಾದ ತುರುಳಿ ಇದ್ದ ಕಡೆ ನಾವಿದ್ದರೆ ದಾಸರ ಮನೆಯ ದಾಸನ ಅಂತ ದಾಸರು ಹೇಳ್ದಂಗೆ ಅಂಥವ್ರ ಜೊತೆಲಿ ಇಷ್ಟು ವರ್ಷಗಳಿದ್ದೆ ಅಂದಾಗ ಅದು ಎಷ್ಟು ಹೆಮ್ಮೆ ಆಗಿದೆ. ಅದಕ್ಕೆ ಕೇಳಿದೆ ಶ್ರೀದೇವಿ ಅವ್ರನ್ನ, ಮೇಡಮ್ ನೀವು ನೋಡಿದ್ರ ಹೋಗಲಿ ಅವ್ರನ್ನ ಅಂದೆ. ನೋಡಿದ್ದೆ, 3 ಸಾರಿ ಭೇಟಿ ಮಾಡಿದ್ದೀನಿ, ಚೆನ್ನೈಗೆ ಹೋಗಿದ್ದೆ ಅಂದರು. ನೀವೇನಾದರೂ ಆ ಸಂದರ್ಭದಲ್ಲಿ ನನ್ನ ಭೇಟಿ ಸಿಕ್ಕಿದರೆ ನಿಮ್ಮ ಜೊತೆಲಿ ಕೂರಿಸ್ಬಿಟ್ಟು ಊಟ ಮಾಡಿಸ್ಬಿಟ್ಟು ಅವ್ರ ಮನೇಲೆ ಒಂದು ರೂಮ್ ಕೊಡಿಸಿ ಒಂದಿನ ಅಲ್ಲೇ ಇದ್ದು. ಸರ್, ನಾನು ಒಂದು ಸೀಕ್ರೆಟ್ ಕೇಳಿದೆ ಅವ್ರನ್ನ. ಹಾಡೋರ್ಗೆ ಏನು ಲಕ್ಷಣಗಳು? ನೀರು ಚೆನ್ನಾಗಿ ಕುಡಿಯೋದು, ಮಾತಾಡ್ಬೇಡೋದು ಜಾಸ್ತಿ, ಇಷ್ಟೇ. ಅವರು ನನಗೆ ಉಲ್ಟಾ ಹೇಳೋದು, ನೀನು ಇಷ್ಟು ಮಾತಾಡ್ತೀಯಲ್ಲ ಹೆಂಗೆ ಹಾಡ್ತೀಯ ಅಂತ. ಅವ್ರು ಕೇಳಿ ಆ ಚಾಮ್ಯ ಒಂದ್ಸರಿ ಸೌಂಡ್ ಸಿಸ್ಟಮ್ನಲ್ಲಿ ನಾನು ರಂಗ ಅಂದೆ ಅನ್ನೋದಕ್ಕೆ. ಆಮೇಲೆ ಹಾಡುವಾಗ ಕೋರ್ಮಂಗಲದ ವೇದಿಕೆಯಲ್ಲಿ ಆಮೇಲೆ ಹಾಡಾದ್ಮೇಲೆ ಗಿರಿ ರೈಟ್ ಅಂದರು. ಏನಂದರು? ಆ ಸ್ಪೀಕರಲ್ಲಿ ಚೆಕ್ ಸೇರಿ ಅಂದರು. ಏನು ಗುರುವೇ ಚೆನ್ನಾಗಿದೆ ಸರ್, ಬಾಗುಂಡವಿ ಕರೆಕ್ಟ್ ಅಂತಂದರು. ಇಲ್ಲ, ಇವು ನೀನು ಕೂಗತ್ನಲ್ಲ ಹೊಡೆದೋಗ ನಾನು ನೋಡುವಂತ ಹಂಗನ್ನೋರು. ನೀನು ಇಷ್ಟು ಮಾತಾಡ್ತೀಯ, ಹೆಂಗೆ ಆಡ್ತೀಯ ಗೋಪಿ ಅನ್ನೋರು. ಮಾತು ಮತ್ತು ನಾವು ಕೂತ್ಕೊಂಡ್ರೆ ಎಷ್ಟೊತ್ತಾದರೂ ಬರೀ ಮಾತು. ಹಳೇ ಮ್ಯೂಸಿಕ್ ಡೈರೆಕ್ಟರ್ಗಳ ಬಗ್ಗೆ ಮಾತಾಡ್ತಾ ಇದ್ದರು. ರಾಜೇಶ್ವರ ಅವರೆಷ್ಟು ವಿಚಾರ ಅವೆಲ್ಲ ಹೇಳೋಕ್ಕೆ ಈಗ ಸಮಯ ಇಲ್ಲ. ಯಾಕೆಂದರೆ ಈಗಾಗಲೇ ಏನು ಇಷ್ಟೊತ್ತಾಗ್ಬಿಟ್ಟ ಯಪ್ಪ ಅಂತ ಇದ್ದಾರೆ. ಅದರಿಂದ ನನಗೆ ಅದಿಷ್ಟವಿಲ್ಲ. ಈ ಥರದ ವಿಚಾರಗಳು ಸುಮಾರು ಇದ್ದಾವೆ. KV ಮಹಾದೇವನ ಸಂಪರ್ಕ ಹೇಳೋರು. ನಾನು ರಾಜನಾಗೇಂದ್ರ ಸ್ಟೂಡೆಂಟು. ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಪ್ಲೇಬ್ಯಾಕ್ ಸಿಂಗಿಂಗ್ ಕೋರ್ಸ್ 74ರಲ್ಲೇ ನಾನು ಪಾಸ್ ಮಾಡಿಕೊಂಡು ಸಿನಿಮಾದಲ್ಲಿ 2 ಜನಕ್ಕೆ ಜೊತೆಲಿ ಅವತ್ತೇ ಆಡಿಸಿದ್ರು. ಮಾರುತೀಶ್ವರ ಒಂದು ಪಿಕ್ಚರ್ಗೆ ನನ್ನ ಕೈಲಿ ರಾಜನಾಗೇಂದ್ರ ಅವರು ನನ್ನ ಗುರುಗಳು. ಅವ್ರ ವಿಚಾರಗಳೇನು, ಘಂಟಸಾಲ ಅವ್ರ ವಿಚಾರಗಳೇನು, ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಇದ್ದಂಥ ಹಳೇ ವಿಚಾರ, ಯಾರಿಗೂ ಸಿಗದೇ ಇರುವಂಥ ವಿಚಾರಗಳೆಲ್ಲ ನಮ್ಗೆ ಹೇಳ್ತಾ ಇದ್ರು. ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಅದು ಚರಿತ್ರೆ, ಇತಿಹಾಸ. ಅದು
ಅದನ್ನೆಲ್ಲ ಹೇಳ್ಕೊಂಡು ಇವಾಗ ಹೆಚ್ಚಿನ ನಿಮ್ಮ ಸಮಯನ ಕಳೆಯೋದಕ್ಕೆ ನನಗೆ ಇಷ್ಟ ಇಲ್ಲ. ಈ ಸಂದರ್ಭದಲ್ಲಿ ಎಷ್ಟೋ ವಿಚಾರಗಳನ್ನ ಮಾತಾಡಬೇಕು ಅನ್ನಿಸಿ ಸಮಯದ ಅಭಾವ ಅನಿಸುತ್ತೆ. ದಯವಿಟ್ಟು ನಾನು ಗುರುವಂದನ ಕಾರ್ಯಕ್ರಮ ಇದೆ ನಮಗೆ, ಅದಕ್ಕೆ ಒಂದಷ್ಟು ಪರ್ಚೇಸ್ಗಳಿದೆ. ಖಾದಿ ಗ್ರಾಮೋದ್ಯೋಗಕ್ಕೆ ಹೋಗಬೇಕು. 7 ಗಂಟೆಗೆ ಭಾಳ ಆಗ್ತಾರೆ ಅವರು, ಎಲ್ಲಿ ಕುಮಾರಕೃಪ ಹತ್ರ ನಮ್ಮ ಮನೆ ಆರ್ತಿನಾಗ ಹೋಗೋ ದಾರಿಗೆ ತಗೊಂಡು ಹೋಗ್ಬೇಕು. ದಯವಿಟ್ಟು ಕ್ಷಮೆ ಇರಲಿ. ಇಷ್ಟೊತ್ತು ಮಾತಾಡಿಸಿ ಇಂಥ ಒಳ್ಳೆಯ ಸ್ನೇಹಿತರುಗಳು ಇವರು ವೆಂಕಟೇಶ್ ಇವರು ನಮ್ಗೆ ಏನು ಚಿಕ್ಕವರಿಂದ ನೋಡ್ತಾ ಇರೋದು ಅವರಾಗಲಿ ಮಧು ಅವರು ಈ ವಿಚಾರದಲ್ಲಿ ದಾಸರ ಇಲ್ಲೇ ನಾನು ಅವ್ರದ್ದೊಂದು ದಾಸರ ವಿಚಾರ ರಿಲೀಸ್ಗೆ ಇಲ್ಲಿಗೆ ಬಂದಿದ್ದೆ. ನಾನು ಕೂಡ ಅವರು ಈ ಥರದ ಸಾಧನೆ ಮಾಡ್ತಾ ಇರೋದು, ಇಂಥ ಒಂದು ವಿಚಾರಗಳನ್ನ, ಇಂಥ ಒಂದು ಅದ್ವಿತೀಯವಾದ ಸಾಧಕ ಗಾಯಕ ಅಂದರೆ ಗಾನ ಗಂಧರ್ವ ಅನ್ನೋದ್ರಲ್ಲಿ 2 ಮಾತಿಲ್ಲ ಅವ್ರಿಗೆ. ಅವ್ರು ಬರಬೇಕಾಗಿದ್ದಿತ್ತು, ಒಂದು ನನ್ನ ಆಸೆ ಇದ್ದಿದ್ದು ಪದ್ಮಭೂಷಣ ಅಲ್ಲ, ಭಾರತ ರತ್ನ ಬರಬೇಕಾಗಿತ್ತು. ಅದು ಬರಲಿಲ್ಲ. ಯಾವತ್ತಾದ್ರೂ ಯಾರಾದರೂ ಮನಸ್ಸು ಮಾಡಿ ಮರಣೋತ್ತರವಾಗಿ ಅದು ಕೊಟ್ಟರು ಅದು ಸಾರ್ಥಕವಾಗುತ್ತೆ. ಆಮೇಲೆ ಕನ್ನಡದಲ್ಲಿ ಕರ್ನಾಟಕದಲ್ಲೇ ಹುಟ್ಟಬೇಕು ಅಂತಿದ್ದೀವಿ. ಕನ್ನಡದಲ್ಲಿ ನಾವು ಏನು ಕೊಟ್ಟಿದ್ದೀವಿ? ನಾನೊಂದಷ್ಟು ಬಡಾವಣೆಗಳು ಮಾಡಿದ್ದೀವಿ. ಬಡಾವಣೆಗಳಲ್ಲಿ SP ಬಾಲಸುಬ್ರಹ್ಮಣ್ಯಂ ಉದ್ಯಾನವನ ಅಂತ ಇಟ್ಟಿದ್ದೀನಿ. ಆಮೇಲೆ ಘಂಟಸಾಲ ಅವರ ನನಗೆ ಘಂಟಸಾಲ ಅಂದರೆ ಪ್ರಾಣ. ನಾನು ಚಿಕ್ಕ ವಯಸ್ಸಿದ್ದ ಘಂಟಸಾಲ ಅವರ ಒಂದು ಹಾಡುಗಳು ಗೂಗಲ್ಲೇ ನಾನು ಬೆಳೆದವನು. ಅದೇ ಹಾಡುಗಳು ನಾನು ಸಾವಿರಾರು ಹಾಡುಗಳು ಪುಸ್ತಕ ನೋಡದೆ ಆಡ್ತಾ ಇರ್ತೀನಿ. ರಾಯರ ಸನ್ನಿಧಿನಲ್ಲಿ ಇದೇ ವೆಂಕಟೇಶ್ವರ, ನಾವೆಲ್ಲ ಶ್ರೀಶಾನಂದ, ರಾಘವೇಂದ್ರ ರಾಜ್ಕುಮಾರ್ ಎಲ್ಲ ಡಾಕ್ಟರೇಟ್ ತಗೊಂಡ್ವಿ. ಮತ್ತೆ ಮುಂದೆ 2 ತಿಂಗಳಾಯಿತು. ಯಾಕೆ ಅಂದರೆ ನಾನು ಬಹಳಷ್ಟು ಗಾಯನಕ್ಕೆ ಅಂದರೆ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಮನೆ ಬಿಟ್ಟು ತಿನ್ನೋಕ್ಕಿಲ್ಲದೆ ಕೂಲಿ ಮಾಡಿ ರೋಡ್ಗಳ ಕೆಲಸ ಮಾಡಿ ಕಲ್ಲು ಹೊಡೆದು ಮಣ್ಣೊತ್ತು ಬಹಳ ಕಷ್ಟಪಟ್ಟಿರುವಂಥ ವ್ಯಕ್ತಿ ನಾನು ಎಲ್ಲಿ ತಿನ್ನೋಕ್ಕಿಲ್ಲದೆ ಭಿಕ್ಷೆ ಬೇಡಿದ್ನೋ ಅಲ್ಲೇ ಇವತ್ತು ನಾನು ಗೆಸ್ಟ್ ಹೌಸ್ ಕಟ್ಟಿದ್ದೀನಿ. ಅದೇ ಜಾಗದಲ್ಲಿ ಹೋಟೆಲ್ ಇಟ್ಟು ಕೆಳಗಡೆ 10 ಪೈಸೆಗೆ ಇಷ್ಟು ಇಡ್ಲಿ ಇಷ್ಟು ಚಿತ್ರಾನ್ನ ಕೊಡೋರು, ಒಂದು ವಡೆ ಇಟ್ಟೋರು. ಆ ಜಾಗದಲ್ಲಿ ಲಾರಿಲಿ ಕೂತ್ಕೊಂಡಿದ್ರೆ ಬಂದು ಕೊಡೋರು. ನನಗೆ ಆ ತಿಂದ ಜಾಗದಲ್ಲಿ ಇವತ್ತು ನಾನು 15 ಜನ ಸ್ಟಾಫ್ ಇದ್ದಾರೆ, ಆಫೀಸ್ ಇದೆ, 4 ಫ್ಲೋರ್ ಬಾಡಿಗೆ ಕೊಟ್ಟಿದ್ದೀನಿ, ಒಂದು ಗೆಸ್ಟ್ ಹೌಸ್ ಕಟ್ಟಿದ್ದೀನಿ, ಒಂದು ಆಫೀಸು. ಇಷ್ಟು ನನ್ನ ಬಿಲ್ಡಿಂಗ್ ಇವತ್ತು ಅಲ್ಲಿ ಸ್ವಂತ ನಾನೇ ಮಾಡಿದ್ದೀನಿ. ಯಾಕೆಂದರೆ ದಯವಿಟ್ಟು ನೋಡಿ, ಇಂಥ ಗುರುಗಳ ಆಶೀರ್ವಾದ. ಅವರ ಬಗ್ಗೆ ಮಾತಾಡಬೇಕು ಅಂತಂದರೆ ಬಹಳಷ್ಟು ವಿಚಾರಗಳಿದೆ, ಬಹಳಷ್ಟು ಸಮಯ ಬೇಕಾಗುತ್ತೆ. ಯಾವಾಗಲಾದರೂ ಅದನ್ನು ಹಂಚ್ಕೊಳ್ಳೋಣ. ಈಗ ಸದ್ಯಕ್ಕೆ ಈ ಒಂದು ವಿಚಾರದಲ್ಲಿ ನನ್ನನ್ನು ಕರೆಸಿ ಈ ಒಂದು 4 ನಾನುಡಿಗಳನ್ನ ಹೇಳೋದಕ್ಕೆ, ನಾನು ಅವ್ರ ಬಗ್ಗೆ ಏನು ಬೇರೆ ಚಿತ್ರಗಳ ಹಂಗೆ ಆಡೋದು ಹಿಂಗೆ ಆಡೋದು, ನೀನೇ ನಾನು ಎಲ್ಲ ಥರ ಮಾಡಿದ್ದಾರೆ, ಯಾರಿಗೆ ಏನು ಆಡಲಿಲ್ಲ. ಅಲ್ಲೂ ರಾಮಲಿಂಗ ಹೇಳಿದ್ದಾರೆ, ಮತ್ತೆ ಹೊಸ ಅವ್ರ ಥರ ಆಡಿದ್ದಾರೆ. ರಾಜ ಚೋಡೋ ಪಿನ್ನಮ್ಮ ಹಾಡು ಪಿನ್ನೋಡು ಅಂತ ಅಲ್ಲಾಡಿದ್ದಾರೆ. 8 ಗ್ರಾಮಗಳು ಸಟ್ಟೋಲಿಗಿನೋ ಅಲ್ಲಾಡಿದ್ದಾರೆ. ಅಂತ ನಾಗೇಶ್ವರ ಮಾಡಿದ್ದಾರೆ. ಅದನ್ನೆಲ್ಲ ಹೇಳ್ಬೇಕಾದಿಲ್ಲ, ಜನಕ್ಕೆಲ್ಲ ಇನ್ನೂ ಚೆನ್ನಾಗಿ ಗೊತ್ತಿದೆ. ಆದರೆ ಇಷ್ಟೊತ್ತು ನಾನು ಮಾತಾಡೋದಲ್ಲ, ಈ ವಿಚಾರಗಳು ಅವ್ರ ಬಗ್ಗೆ ಎಷ್ಟು ಮಾನವತವಾದಿ ದುಡ್ಡು. ಅವ್ರು ಒಂದು ಮಾತು ಹೇಳೋರು ಯಾವತ್ತಿದ್ದರು, ಅಭಿಮಾನಿಗಳು ಯಾವತ್ತೂ ಹುಚ್ಚರಿಸ್ಕೋಬೇಡಿ, ತಂದೆ ತಾಯಿ ಮಾತು ಕೇಳಿ. ಅಭಿಮಾನ ಅನ್ನೋದು ಇರಲಿ, ಮನೆಯನ್ನು ಬಿಟ್ಟು ನೀವು ಇದಕ್ಕಾಗಿ ಓಡೋದು ಇನ್ನೇನೋ ಮಾಡಿಗೆಲ್ಲ ಮಾಡೋಕ್ಕೆ ಹೋಗ್ಬೇಡಪ್ಪ. ನಿಮ್ಮ ಅಭಿಮಾನ ಆಶೀರ್ವಾದ ನನ್ನ ಮೇಲೆ ಇದ್ದರೆ ಸಾಕು. ಮನೆಗೆ ಹೋಗಿ ಅನ್ನೋರು ಒಂದು ಊಟ ಬಿಟ್ಟು ಅದು ಮಿಕ್ಕರೆ ತಗೊಂಡು ಹೋಗ್ಬಿಟ್ಟು ಎಬ್ಬರಿಸ್ಬಿಟ್ಟು ಕೊಡ್ತಾ ಇದ್ದಾರಲ್ಲ, ನನ್ನ ಜೊತೆ ನಾನು ನೋಡಿರೋದೆ ಬಿಸಾಕ್ತಾ ಇರಲಿಲ್ಲ. ಅದನ್ನ ನೀರು ಬಾಟಲ್ಗಳು ಹೇಳಿದ್ನಲ್ಲ ನಿಮಗೆ, ಆ ಥರದ ವ್ಯಕ್ತಿ ಅವರು. ಇಂಥ ವ್ಯಕ್ತಿನ ನಾವು ಗಾಯಕನಾಗಿ ಅಲ್ಲ ಅವ್ರನ್ನ ಕಳ್ಕೊಂಡಿರೋದು ನಮ್ಮ ದುರಾದೃಷ್ಟ. ಆದರೆ ಅವರು ದಿವಂಗತ ಅಲ್ಲ, ಅಮರ ಜೀವಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಗುರು ಏನೋ ಇನ್ನೊಂದು ವಿಚಾರ ಅಚ್ಚರಿಯಾದ ಸಂಗತಿ ಹೇಳ್ತಾರೆ ಅಂತ ಕಾಣುತ್ತೆ. ಏನಿಲ್ಲ, ಬಾಲವರು ಹೇಳಿದ್ರೆ ಜಾಸ್ತಿ ಮಾತಾಡಬಾರ್ದಂತ. 25 ವರ್ಷದಿಂದ ಪರಿಚಯ, ನಾನು 35 ವರ್ಷದಿಂದ ಪರಿಚಯ. 74ರಿಂದ ಗೊತ್ತು ನನಗೆ. ಅದೇ 74ರಿಂದ ಅವ್ರ ಜೊತೆನಲ್ಲಿ ಜಾನಕಮ್ಮ ಇವರೆಲ್ಲ ರಾಜನಾಗೇಂದ್ರ ನೈಟ್ಗೆ ಅವ್ರ ಜೊತೆಲಿ ಹಾಡಕ್ಕೆ ಹೋಗ್ತಿದ್ದೆ ನಾನು. ಆಗಿನ ಕಾಲದಿಂದ ಗೊತ್ತು. 25-30 ವರ್ಷಗಳಿಂದ ಈಚೆಗೆ ಬಿಟ್ಟಿರಲಾರದು ಬಂದ ಆಯ್ತಷ್ಟೇ. ಅದಕ್ಕೂ ಮುಂಚೆ ನಾನು ಬೇಕಾದಷ್ಟು ಸುತ್ತಾ ಇದ್ದು. ಅವ್ರದ್ದು ವ್ಯಾವಹಾರಿಕ ಗುಣಗಳು ಎಷ್ಟು ಚೆನ್ನಾಗಿತ್ತು ಅನ್ನೋದು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಆಗ ಬಾಲಸುಬ್ರಹ್ಮಣ್ಯ ಸಂಗಡ ನಾವೇ ಯಾವಾಗಲೂ ಆರ್ಕೆಸ್ಟ್ರಾ ನಮ್ಮದೇ ಇರ್ತಿತ್ತು. ಒಂದು ಕಾರ್ಯಕ್ರಮಕ್ಕೆ ಅವ್ರು ಹೇಳೋ ರೀತಿ ಕೂಡ ಅಷ್ಟೇ ನನಗೆ ಇಷ್ಟ ಆಯಿತು. ಅವರು ಅಷ್ಟು ದೊಡ್ಡ ಪ್ಲೇಬ್ಯಾಕ್ ಸಿಂಗರ್ ಆದರೂ ನನಗೆ ಫೋನ್ ಮಾಡಿ ಮಾತಾಡಬೇಕಾದ್ರೆ ಅವ್ರು ಹೇಳೋದು ಹೇಗೆ ಅಂತಂದರೆ, ಗುರು ಆರ್ ಯು ಫ್ರೀ ಆನ್ 12th December? ಐ ಹ್ಯಾವ್ ಶೋ ಅಟ್ ಬ್ಯಾಂಗ್ಳೂರ್, ಕ್ಯಾನ್ ಯು ಸಪೋರ್ಟ್ ಮೀ? ನೋಡಿ ಎಷ್ಟು ಡಿಫ್ರೆಂಟ್ ಆಗಿ ಹೇಳ್ತಾರೆ.
ಅವರು ಬೇಕಾದ್ರೆ ನನಗೆ ಆರ್ಡರ್ ಮಾಡಿ ಹೇಳ್ಬೋದು 12ನೇ ತಾರೀಕಿಗೆ ನನ್ನ ಕಾರ್ಯಕ್ರಮ ಇದೆ, ನೀನು ನಿಮ್ಮ ಆರ್ಕೆಸ್ಟ್ರಾ ಬೇಕು ಅಂತ. ಅವ್ರು ಹಂಗೆ ಹೇಳಿಲ್ಲ. ಕ್ಯಾನ್ ಯು ಸಪೋರ್ಟ್ ಮೀ ಆನ್ 12th ಡಿಸೆಂಬರ್, ಐ ಹ್ಯಾವ್ ಎ ಶೋ. ಎಷ್ಟು ಅವರಿಂದ ನಾನು ಖಂಡಿತವಾಗಿ ಕಲಿಯುವಂಥದ್ದು. ವ್ಯವಹಾರ ದೃಷ್ಟಿಯಿಂದ ಅಷ್ಟೇ. ಆ ಒಂದು ಕಾರ್ಯಕ್ರಮಕ್ಕೆ ನಾನೇನು ಮಾಡಿದೆ, ಬಾಲು ಒಂದು ದೊಡ್ಡ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮಾಡಬೇಕಂತ ನನ್ನ ಆಸೆ. ನಮ್ಮಲ್ಲಿ ಇರೋ ಆರ್ಕೆಸ್ಟ್ರಾ ಅಲ್ಲದೆ ನಾನು ಚೆನ್ನೈಯಿಂದ ಕೆಲವು ಮ್ಯೂಸಿಷಿಯನ್ಸ್ ಕರೆಸಿದೆ, ಟ್ರಂಪೆಟ್, ಟ್ರಂಬೋನ್, ಸಿತಾರ್, ಸುಮಾರು ಜನ. ಏನಂದರೆ ಈ ಕಾರ್ಯಕ್ರಮ ಚೆನ್ನಾಗಾಗಲಿ, ದೊಡ್ಡವರು ಯಾರೋ ಮಾಡ್ತಾ ಇದ್ದಾರೆ ಅಂತ. ಆವಾಗ ಅವರು ಮುಂಚೆನೇ ಹೇಳಿದರು, ನಾನು ನಿನಗೆ ಇಷ್ಟು ಪೇಮೆಂಟ್ ಕೊಡ್ತೀನಿ ಆರ್ಕೆಸ್ಟ್ರಾಗೆ, ನಾನು ಇಷ್ಟು ತೊಗೊಂಡಿರ್ತೀನಿ ಅಂತ ಒಂದು ಮಾತುಕತೆ ಇತ್ತು. ಅದೇ ಥರ ಆಯಿತು. ಕಾರ್ಯಕ್ರಮ ಮುಗೀತು. ಮುಗಿದ್ಮೇಲೆ ಮತ್ತೆ ನನ್ನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನನಗೆ ದುಡ್ಡು ಕೊಟ್ಬಿಟ್ಟಿದ್ರು. ಆಮೇಲೆ ಮತ್ತೆ ಕಾರ್ಯಕ್ರಮ ಮುಗಿ ಮತ್ತೆ ನನಗೆ ದುಡ್ಡು ಕೊಟ್ಟರು. ನಾನು ಕೇಳಿದೆ, ಯಾಕೆ ಸರ್ ಆಲ್ರೆಡಿ ಕೊಟ್ಟಿದ್ದೀರಲ್ಲ ಅನ್ನೋದು. ಅಲ್ಲಪ್ಪ, ನಾನು ಚೆನ್ನೈಯಿಂದ ಬರ್ಬೇಕಾದ್ರೆ ಇಷ್ಟು ಜನ ಕರ್ಕೊಂಬರೋದಕ್ಕೆ ತುಂಬ ಖರ್ಚಾಗುತ್ತೆ ಅಂತ, ಅಲ್ಲಿ ಆರ್ಕೆಸ್ಟ್ರಾ ಬೇಡ, ಇಲ್ಲಿಯವರ ನೀವು ಮಾಡಲಿ ಅಂತ ಮಾಡಿದ್ರೆ, ನೀನು ಅಲ್ಲಿಯವ್ರೂ ಕರೆಸಿದ್ಯಾ, ಅದಕ್ಕೆ ಇದು ಎಕ್ಸ್ಟ್ರಾ ದುಡ್ಡು ತಗೊಳ್ಳಿ ಅಂತೇಳಿ ಮತ್ತೆ ಎಕ್ಸ್ಟ್ರಾ ದುಡ್ಡು ನಾನು ಕೊಟ್ಟೆ. ನೋಡಿ, ಅವರೆಲ್ಲ ಯೋಚನೆ ಮಾಡಿದ್ರು, ನಾವು ಒಂದು 10 ಜನ ಇರ್ಬೋದು ಅಂದ್ಕೊಡು. ನಾವು ಒಂದು 25 ಜನ ಹಾಕಿದ್ದೆ. 25 ಜನನ ಸೇರಿಸಿದಾಗ ಅವ್ರು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಮತ್ತೆ ನನಗೆ ದುಡ್ಡು ಕೊಟ್ಟರು. ಇದೇ ಥರ ಒಂದು ದಾವಣಗೆರೆಯಲ್ಲಿ ಒಂದು ಹಾಸ್ಪಿಟಲ್ನವರು ಪ್ರೋಗ್ರಾಮ್ ಮಾಡಬೇಕಂತ ಕೇಳಿದ್ರು. ಅವರು ನನಗೆ ಅವ್ರದ್ದು ಹಾಸ್ಪಿಟಲ್ದು ಕಾರ್ಯಕ್ರಮ. ಅವರು ನನಗೆ ಕೇಳಿದ್ರು, ಬಾಲಸುಬ್ರಹ್ಮಣ್ಯಂ ಅವ್ರದ್ದು ಕಾರ್ಯಕ್ರಮ ಬೇಕು ಅಂತ. ನಾನು ಹೇಳಿದೆ, ಬಾಲು ಅವ್ರು ಕೇಳಿದೆ, ಇಲ್ಲ ನೀವು ಏನು ವಿಷಯ ಅಂತ ನನಗೆ ಇಮೇಲ್ ತಿಳಿಸ್ಲಿ, ನಾನು ಅದಕ್ಕೆ ತಕ್ಕಾಗಿ ನಾನು ಆನ್ಸರ್ ಮಾಡಿ ಹೇಳ್ತೀನಿ ಅಂತೇಳಿ ಅವ್ರು ಇಮೇಲ್ ಮಾಡಿದ್ಮೇಲೆ ಅದು ವಿಷಯ ತಿಳ್ಕೊಂಡು ಕಾರ್ಯಕ್ರಮ ಒಪ್ಪಿಗೆ ಆಯಿತು. ಪ್ರೋಗ್ರಾಮು ಮುಗೀತು. ಮುಗಿದ ಮೇಲೆ ಇವರು ಆ ಟೈಮಲ್ಲಿ ಒಂದು ಟೋಟಲಿ ಒಂದು 10 lakhs ಇನ್ಕ್ಲೂಡಿಂಗ್ ಆರ್ಕೆಸ್ಟ್ರಾ ಅದೆಲ್ಲ ಸೇರಿ 10 lakhs ಇತ್ತು. ಆವಾಗ ಅವರು ಪೇಮೆಂಟ್ ಎಲ್ಲ ಕೊಟ್ಟಿದ್ದರು. ಮತ್ತೆ ನನ್ನ ಕರೆದ್ಬಿಟ್ಟು, ಗುರು ಅವ್ರನ್ನ ಕರೀರಿ. ಅಲ್ಲ ಅವಾಗಲ್ಲ, ಅದಾಯಿತು, ತಗೊಂಡು ಹೋದರು. ತಿರುಗಿ ಮತ್ತೆ ಅವರು ಏನಕ್ಕೆ ಕಾರ್ಯಕ್ರಮ ಮಾಡಿದ್ರು ಅಂದರೆ, ಅವಾಗ ತಾನೇ ಏಡ್ಸ್ ಹಿಂಗೇನೋ ಒಂದು ಅದಕ್ಕೋಸ್ಕರ ಒಂದು ಹಾಸ್ಪಿಟಲ್ ಕಟ್ತಾ ಇದ್ವಿ ನಾವು, ದಯವಿಟ್ಟು ನೀವು ಬಂದು ಈ ಕಾರ್ಯಕ್ರಮ ನಡೆಸಿದ್ದಕ್ಕೆ ದುಡ್ಡು ಕೂಡಿಸ್ಕೊಡ್ಬೇಕು ಅಂತ ಹೇಳಿದರು. ಆಯಿತು ಅಂತ ಒಪ್ಕೊಂಡು ಕಡಿಮೆ ರೇಟಿಗೆ ಮಾಡಿದ್ರು. ನೆಕ್ಸ್ಟು ಅವ್ರು ಹೇಳಿದರೆ, 2 ವರ್ಷದಲ್ಲಿ ನಾವು ಹಾಸ್ಪಿಟಲ್ ಕಟ್ಟಿರ್ತೀವಿ, ನಿಮ್ಮನ್ನು ಕರೆಸ್ತೀವಿ ಅಂತ. ನೋಡಿದ್ರೆ 2 ವರ್ಷದಲ್ಲಿ ಅವರು ಹಾಸ್ಪಿಟಲ್ ಕನ್ಸ್ಟ್ರಕ್ಟ್ ಮಾಡಿ ಮತ್ತೆ ಬಾಲುವ್ರನ್ನೇ ಕರೆದ್ರು. ಬಾಲುವ್ರನ್ನ ಕರೆದ್ಮೇಲೆ ಮತ್ತೆ ನಮ್ಮದೇ ಆರ್ಕೆಸ್ಟ್ರಾ ನಾವೆಲ್ಲ ಹೋದಾಗ ಬಾಲುವ್ರು ಏನು ಮಾಡಿದ್ರೆ, ಲಾಸ್ಟ್ ಟೈಮ್ ಏನು ಇಸ್ಕೊಂಡಿದ್ರು ಅದಿಷ್ಟು ದುಡ್ಡು ಹಾಸ್ಪಿಟ್ಲಿಗೆ ಡೊನೇಷನ್ ಮಾಡಿದ್ರು. ಈ ಸಲ ದುಡ್ಡು ತೊಗೊಂಡು ಆ ದುಡ್ಡೇ ತಗೊಳ್ಳಿಲ್ಲ, ಯಾಕಂದ್ರೆ ಅಷ್ಟು ಕರೆಕ್ಟಾಗಿ ಹೇಳಿ ಸುರೇಶ್ ಆನಂದವಾಡಿ ಅವರು ಹೇಳಿದ ಹಾಗೆ ಮಾಡಿದ್ದಕ್ಕೆ ಮತ್ತೆ ದುಡ್ಡು ವಾಪಸ್ ಕೊಟ್ಟರು. ಅಂದ್ರೆ ಇಷ್ಟು ಜನರಸ್ ಕೂಡ ಇದ್ರು ಅವರು ತುಂಬ. ಇವೆಲ್ಲ ಅಷ್ಟು ಗೋಪಿಯವರು ಹೇಳಿದ ವಿಚಾರ ನಾನು ಹೇಳೋದು ಮಾತು ಬಿಟ್ಟೆ ದಯವಿಟ್ಟು. ಅವರು ಮಧುಸೂದನ್ ಹವಾಲ್ದಾರ್ ಅವರಿಗೆ ಒಂದು ಹೈದರಾಬಾದ್ನಲ್ಲಿ ವಂಶಂ ಅಂತ ಒಂದು ಪಿಕ್ಚರ್ ಮಾಡಿದ್ರು ಅವರು 2005ರಲ್ಲಿ. ಆ ಚಿತ್ರಕ್ಕೆ ಅವರು ಮ್ಯೂಸಿಕ್ ಎಲ್ಲ ಮಾಡಿ ಒಂದು ಹಾಡು ಆಡಿಸಿದ್ರೆ ಒಂದು ಅಮೌಂಟ್ ಏನೋ ಒಂದು ಫಿಕ್ಸ್ ಮಾಡಿದ್ದಾರೆ, ಅದನ್ನು ಕೊಡಬೇಕು ಅಂತ ಮಾತಾಡಿದ್ದಾರೆ. ಆಯಿತು. ಆಮೇಲೆ ಇವರು ಮ್ಯೂಸಿಕ್ ಮಾಡಿದ್ದನ್ನು ನೋಡಿ ಇದು ಭಾಳ ಚೆನ್ನಾಗಿ ಆದಾಗ ಸಂಯೋಜನೆ, ಆ ಟ್ಯೂನ್ ತುಂಬ ಇಷ್ಟ ಆಗಿ ಯಾರು ಮಾಡಿದ್ದಿದ್ದೀರ ಅಂತ ಕೇಳಿದ್ದಾರೆ. ನಾನೇ ಎಂದಿದ್ದಾರೆ, ಚಾಲ ಬಾಗ చేసి ನಾನು మీరు ಅನಿಸಿ ಆ ಪ್ರೊಡ್ಯೂಸರ್ನ ಬಿಲ್ಲಂಡಿ ಅಂತ ಕರೆದು ಬಿಟ್ಟು ಇವ್ರಿಗೆ ಹೇಳ್ಬಿಟ್ಟು ಇವ್ರು ಹೇಳಿದ್ದಿತ್ತು ಅಮೌಂಟ್ ಅವ್ರಿಗೆ ಕೊಡಬೇಕು ಅಂತಂದಿದ್ದರಲ್ಲಿ ಅವರು ಆ ಕಾಲದಲ್ಲಿ ಮಾತಾಡಿದ್ದಿತ್ತು 40,000 ಪಿಕ್ಚರ್ ಒಂದು ಹಾಡಿಗೆ. 20,000 ವಾಪಸ್ ಕೊಟ್ಟು 25,000 ಸಾಕು ಚೆನ್ನಾಗಿ ಹಾಡು ಬರುತ್ತೆ. ಈ ಥರದ ಗುಣಗಳು ಯಾರನ್ನ ಇದೆಯೇನ್ರಿ? ವಂಶಂ ಸಿನಿಮಾಕ್ಕೆ ಅವ್ರದ್ದು. ಆಮೇಲೆ ಇನ್ನೊಂದು ವಿಚಾರ, ಇವತ್ತು ಕರ್ನಾಟಕದಲ್ಲಿ ಯಾರಿಗೂ ಸಿಗದೆ ಇರೋ ಭಾಗ್ಯ ನನಗೊಂದು ಸಿಕ್ಕಿದೆ. ಏನು ಅಂತ ಹೇಳಿದ್ರೆ, ಹೇಳೋದೇ ಮಾಡ್ಬಿಟ್ಟೆ, ಜಾಸ್ತಿ ಮಾತಾಡ್ತೀರ ಅಂದ್ಬಿಟ್ಟು ಕನ್ಫ್ಯೂಸ್ ಮಾಡಿ ಎಲ್ಲ ಮಾಡ್ಬಿಟ್ಟೆ ನಾನು. ಈಗ ನಕ್ಕ ಬಂತು. ಅವ್ರ ಕನ್ನಡಕ ನನ್ನ ಹತ್ರ ಇದೆ, ಅವ್ರ ಪೆನ್ನು ನನ್ನ ಹತ್ರ ಇದೆ, ಅವ್ರ ಬಟ್ಟೆಗಳು ನನ್ನ ಹತ್ರ ಇದೆ, ಅವ್ರ ಹಾರ್ಮೋನಿಯಂ ನನ್ನ ಹತ್ರ ಇದೆ, ಅವ್ರ ಇಯರ್ಫೋನ್ ನನ್ನ ಹತ್ರ ಇದೆ. ಮನೇಲಿ ಹಂಸಲೇಖ ಕೇಳೋದು, ಗೋಪಿ నాకు ఇచ్చిన వచ్చు కదా మ్యూజియంలో పెడతాను అంటున్నారు, ನಾನು ಸತ್ತಾಗ ಅದ್ರ ಜೊತೆ ನಾನು ಎತ್ಕೊಂಡು ಹಿಡಿಯಲ್ಲಿ ಅಂದೆ. ಕೊಡಲ್ಲ ನಾನು. ಅದು ಪ್ರತಿನಿತ್ಯ ನಾನು ಅದನ್ನು ನೋಡಿ ನಮಸ್ಕಾರ ಮಾಡಿ ಆ ಬಟ್ಟೆಗಳು ಅವ್ರು ಕೊಟ್ಟಿರೋ ಬಟ್ಟೆಗಳು ಈಗಲೂ ನನ್ನ ಹತ್ರ ಇದೆ. ನಾನು ಎಷ್ಟೋ ಹೊಡೆದಿರೋದು ಬೇರೆ, ಅವ್ರು ಕೊಟ್ಟಿರೋ ವಾಚ್ ಕೂಡ ನನ್ನ ಹತ್ರನೇ ಇದೆ. ಕಟ್ತಾ ಇದ್ದಿದ್ದು ವಾಚ್ ಕೂಡ. ವಾಚು ಅವರಿಗೆ ಬೇಕಾದಷ್ಟು ನಾನು ಈಗಲೂ ಅವ್ರಿಗೆ ನಾನು ಮಾಡಿಕೊಟ್ಟಿರೋ ಪ್ರಾಪರ್ಟಿ 3-4 ಕೋಟಿ ರೂಪಾಯಿ ಪ್ರಾಪರ್ಟಿ ನನ್ನ ಲೇಔಟ್ಗಳಲ್ಲಿ ಮಾಡಿಕೊಟ್ಟಿದ್ದೀನಿ. ಅದನ್ನು ನ್ಯೂಸ್ನಲ್ಲಿ ಕೂಡ ಹೇಳಿದೆ. ಅವ್ರ ಮನೇಲೇ ಗೊತ್ತಿರಲಿಲ್ಲ, ಚರಣಿಗೆ ಗೊತ್ತಿರಲಿಲ್ಲ. ಬೇಕು ಅಂತಂದರೆ ಅವ್ರು ನೋಡಿ ಈ ಥರದ ವಿಚಾರಗಳು ಗೊತ್ತಿರಲ್ಲ. ಅದಕ್ಕೆ ಗೋಪಿ ರೇಪು ₹1 ಕೋಟಿ ಕಾವಲ್ಲ, పంపించగలవా? ಸರಿ ಗೋಪಿಲೆ
ಕಳಿಸ್ತೀನಿ. ಆಮೇಲೆ ನಾನು ಗುರುಗಳೇ ಅಮೆರಿಕ ಎಲ್ಲ ಓಡಾಡ್ಕೊಂಬಂದ್ರೆ ಎಷ್ಟಿದೆ ದುಡ್ಡು ಅಂದರೆ ಕಮಲ್ ನಿನ್ನೆ 2 ಕೋಟಿ ಬೇಕು ನನಗೆ ಅಂದರೆ ಸರಿ ಬೆಳಿಗ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಇಷ್ಟ ಆತ್ಮೀಯತೆ ಇತ್ತು. ಈಗಲೂ ಅವ್ರದ್ದು ಪ್ರಾಪರ್ಟಿಗಳು ಇನ್ನೂ ನನ್ನ ಹತ್ರನೇ ಇದೆ. ಆ ಖಾತೆ ಪತ್ರಗಳು ಅವೆಲ್ಲ ನನ್ನ ಹತ್ರ ಇದೆ. ಒಂದು ಲಾಸ್ಟ್ ಟೈಮ್ ಹೋದಾಗ ಚೆನ್ನೈಗೆ ಕೊಟ್ಟು ಬಂದೆ, ಇನ್ನೊಂದು ಖಾತೆ ಮಾಡಬೇಕು, ಅದಕ್ಕೆ ಮಾಡಿ ಅದನ್ನು ಕೊಡ್ತೀನಿ ಅಂತ ಇಟ್ಕೊಂಡಿದ್ದೀನಿ. ಈ ಭಾವ ಇತ್ತು ನನಗೆ. ಗೊತ್ತಾದರೆ ಹವಾಲ್ದಾರ ಹೇಳಿದ್ದಿದ್ರೆ 6 ಮನೆ ಎಲ್ಲ ತಂದು ಕಾರಲ್ಲಿ ಇಟ್ಕೊಂಡ್ಬಂದು ಇಲ್ಲಿ ಇಟ್ಟಿದ್ರೆ ಎಲ್ಲ ನೋಡ್ಬೋದಾಗಿತ್ತು ಅಲ್ವಾ? ಸರಿ, ಓಕೆ. ಗೋಪಿ ಸರ್, ಇದು ನಿಮಗೆ ಸಂಬಂಧಪಟ್ಟಿದ್ದು. ನಮ್ಮ ಯಜಮಾನರು ಅಂದರೆ ಅಂಬರೀಷ್ ಅವರು ತೀರೋದ ದಿನ ನನಗೊಂದು ಫೋನ್ ಬರುತ್ತೆ. ನಾನು ಸ್ಟೇಡಿಯಂನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಆವಾಗ ಗೋಪಿ ಸರ್ ಫೋನ್ ಮಾಡ್ತಾರೆ ನನಗೆ, SP ಬರ್ತಾ ಇದ್ದಾರೆ ನೋಡೋದಕ್ಕೆ, ಅದು ಎಷ್ಟೊತ್ತಿಗೆ ಬರಬೇಕು. ನಾನು ಅವ್ರಿಗೆ ಹೇಳ್ತೀನಿ, ನೀವು ಮೇಕ್ರಿ ಸರ್ಕಲ್ ಬಂದಾಗ ಫೋನ್ ಮಾಡಿ ನನಗೆ ಅಂತ ಹೇಳ್ತೀನಿ. ಯಾಕಂದರೆ ನಮಗೆ 4 ಗಂಟೆಗೆ ಹೆಲಿಪ್ಯಾಡಲ್ಲಿ ಲಿಫ್ಟ್ ಮಾಡಬೇಕಾಗಿರುತ್ತೆ ಮಂಡ್ಯ. ಆವಾಗ ಇವರು ಬಂದು ನನಗೆ ಹೇಳ್ತಾರೆ 3 ಗಂಟೆಗೆ ಬಂದಿದ್ದೀನಿ. 3 ಗಂಟೆಗೆ ಬಂದಿರ್ತಾರೆ ಇವರು ಮೇಕ್ರಿ ಸರ್ಕಲ್ 3 ಕಾಲಿಗೆ. ನನಗೆ ಫೋನ್ ಮಾಡ್ತಾರೆ, ನಾವು ಈಗ ಮೇಕ್ರಿ ಸರ್ಕಲ್ 3 ಕಾಲಲ್ಲಿ ಇದ್ದೀವಿ, ಏನು ಮಾಡಬೇಕು. ನಾನು ಹೇಳಿದ್ರೆ ದಯವಿಟ್ಟು ಸ್ಟೇಡಿಯಮ್ಗೆ ಬರಬೇಡಿ, ಸೀದಾ ಏರ್ಪೋರ್ಟ್ HAL ಏರ್ಪೋರ್ಟ್ಗೆ ಹೋಗಿ. ಇವರು ಗೋಪಿಯಣ್ಣ ಏನು ಮಾಡ್ತಾರೆ, ಸಾರ್ನ ಕರ್ಕೊಂಡು SP ಸಾರ್ನ HAL ಏರ್ಪೋರ್ಟ್ಗೆ ಹೋದರೆ ಇವರು ಹೋಗಿ 1 ನಿಮಿಷಕ್ಕೆ ಸ್ವಲ್ಪ ಹೊತ್ತಿಗೆ HD ಕುಮಾರಸ್ವಾಮಿ CM ಬರ್ತಾರೆ. ಅವರು ಬಂದು ಅವರೇ ರಿಸೀವ್ ಮಾಡಿ SP ಸಾರ್ನ ಇವ್ರನ್ನ ನಾವು ಇಲ್ಲಿಂದ ಅಲ್ಲಿ ಹೋಗೋಷ್ಟೊಳಗೆ ಅಲ್ಲಿ ಇದು ಮಾಡಿ ಎಲ್ಲ ಮಾಡಿ ಆಯಿತು. ನನಗೆ ಅವಾಗ ಕೈ ಡಿಸ್ಲೊಕೇಟ್ ಆಗಿ ಆಪ್ರೇಷನ್ ಆಗಿರುತ್ತೆ. ನನ್ನ ಮಗ ಹೇಳ್ತಾನೆ, ನೀವೆಲ್ಲೋ ಹೋಗೋಣ ಅಂದೆ. ಇವಾಗ ಓಡಾಡ್ತೀನಿ, ಅನ್ನ ಕೊಡ್ತಣಿಗೆ ಇವಾಗ ಓಡಾಡ್ತೀನಿ, ಯಾವಾಗ ಓಡಾಡೋದು? ಇಲ್ಲಪ್ಪ ನಾನು ಓಡಾಡಲೇನು. ಆಮೇಲೆ ಒಂದು 5 ಕಾಲಿಗೆ ನಾನು ಏನೂ ತಿಂದಿರಲ್ಲ ಬೆಳಿಗ್ಗೆಯಿಂದ. ನಾನು ಹೇಳಿದೆ ಮಂಡ್ಯ ಹೇಳ್ತಾರೆ ಕಮಿಷನರು, ಮಂಡ್ಯಕ್ಕೆ ಹೋಗ್ತೇನಪ್ಪ. ಇಲ್ಲ ಸರ್, ನಾನು ಕುಮಾರ ಪಾರ್ಕಿಗೆ ಬಂದು ಅದೊಂದು ಚಿಕನ್ ಹೋಟ್ಲು ಅಂತಿದೆ, ಹೊಟ್ಟೆ ಹಸ್ತಾ ಇದ್ದಲ್ಲ ಅಂದ್ಬಿಟ್ಟು ಕೈಯೆಲ್ಲ ತೊಳೆದು ಇನ್ನೇನು ತಿನ್ನಬೇಕು, ಒಂದು ಫೋನ್ ಬರುತ್ತೆ. ನಾನು SP ಬಾಲಸುಬ್ರಹ್ಮಣ್ಯಂ ಅಂತಾರೆ. ನಾನು ಶಾಕ್ ಆಗಿಬಿಡ್ತೀನಿ. ಏನು సార్ ఐ థ్యాంక్ఫుల్ టు యూ. మీరు కరెక్ట్గా నాకు చెప్పిండ ఎక్కడ పోవాలి, నీట్ దర్శనం అయింది పెద్దోడిది. నేను ಅವ್ರು ಹೇಳ್ತಾರೆ ನಾನು ಕೃತಜ್ಞನಾದೆ ಅಂತ ಹೇಳ್ತಾರೆ. ಅವ್ರನ್ನ ನೋಡಿ ನಾನು ಅಷ್ಟಾದೆ. ಈ ಕ್ರೆಡಿಟ್ ಗೋಸ್ ಟು ಯು ಓನ್ಲಿ. ಯು ಓನ್ಲಿ ಒನ್ ಆಫ್ ದ ಬೆಸ್ಟ್ PR ಇನ್ ಕನ್ನಡ ಇಂಡಸ್ಟ್ರಿ ಅಂತ ನಾನು ಹೇಳಿದ್ದಲ್ಲ, ಸುಳ್ಳೆಲ್ಲ ದೇವ್ರ ಸತ್ಯವಾದ ಯಜಮಾನ್ ಹೇಳಿದ್ದು. ಇದು ನಮ್ಮ ಭಾಗ್ಯ. ಅಂದರೆ ಅದೊಂದು ಸೇವೆ ಮಾಡೋ ಭಾಗ್ಯ ನಮ್ಗೆ ಸಿಕ್ಕ, ಅದು ಕ್ರೆಡಿಟು ಗೋಪಿಯಣ್ಣ ಅವ್ರಿಗೆ ಧನ್ಯವಾದ. ಅವರಿಗೆ ಮತ್ತು ಮಸೂದನ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಒಂದು ಒಳ್ಳೆ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ನೀವು ಮುಂಚೆನೇ ಗೊತ್ತಿತ್ತು ಅಂತಂದರೆ ಪಿಕ್ಚರ್ನ 6:30 ಇಟ್ಕೊಂಡು ಗೋಪಿಯವ್ರನ್ನ 3 ಗಂಟೆಗೆ ಕಳಿಸಿ ಒಂದು 6 ಗಂಟೆವರೆಗೂ ಅದ್ಭುತವಾದ ಒಂದು ಅನುಭವಗಳು ಹೇಳಿದ್ದಾರೆ ನೋಡಿ. ಬರೀ SP ಬಾಲಸುಬ್ರಹ್ಮಣ್ಯ ಅವರು ಮೇರು ನಟರು, ಬಹುಭಾಷಾ ನಟರು, ಒಳ್ಳೆ ಕಲಾವಿದರು, ಒಳ್ಳೆ ವ್ಯಕ್ತಿ ಅಂತ ನಮಗೆ ಗೊತ್ತಿತ್ತು ತುಂಬ ವರ್ಷದಿಂದ ಕೂಡ. ಆದರೆ ಇವತ್ತು ಗೋಪಿಯವರು ಮತ್ತು ಗುರು ಬಂದು ಗೋಪಿಯವರ ಅನುಭವನ SP ಬಾಲಸುಬ್ರಹ್ಮಣ್ಯ ಜೊತೆಗೆ ಹೇಳೋ ಅನುಭವ ಇದೆಯಲ್ಲ, ಅದು ತುಂಬ ಅದ್ಭುತವಾಗಿತ್ತು. ನೀವು ಮಾತಾಡ್ತಿರ್ಬೇಕಾದ್ರೆ ನಾವು ಸುಮ್ಮನೆ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ. ಬಂದಂಥ ಎಲ್ಲ ಜನರು ಅಥವಾ ಆಡಿಯನ್ಸ್ ಆಗ್ಬೋದು, ಪಿನ್ ಡ್ರಾಪ್ ಸೈಲೆನ್ಸ್ ಎಲ್ಲ ಗೋಪಿಯವ್ರದ್ದು ಅಂದರೆ ಗೋಪಿಯವ್ರದ್ದು ನೋಡ್ತಾ ಇದ್ವಿ, ಏನು ಮಾತಾಡ್ತಾರೆ, ಎಷ್ಟು ಅನುಭವಗಳು ಅಂತ ಹೇಳಿ. ಒಳ್ಳೊಳ್ಳೆದು ವಿಷಯ ಹೇಳಿದಾಗ ಚಪ್ಪಳೆ ಕೂಡ ತರ್ತಾ ಇದ್ರು. ನಾವು ಅಷ್ಟೇ ಎಷ್ಟೊಂದು ಸರಿ SP ಬಾಲಸುಬ್ರಹ್ಮಣ್ಯ ಅವ್ರು ಭೇಟಿ ಮಾಡಬೇಕಾದ್ರೆ ಗೋಪಿಯವ್ರ ಹತ್ರನೇ ಹಲವಾರು ಬಾರಿ ಅವ್ರು ಫೋನ್ ಮಾಡಿ ಪಾಪ ಕಲ್ಪಿಸ್ಕೊಟ್ಟಿದ್ದಾರೆ. ನಮ್ಮ ಅಂಕಲ್ ಎಲ್ಲ ಇದ್ದಾಗ ನಮಗೂ ಅವ್ರಿಗೂ ತುಂಬ ಒಂದು ಒಡನಾಟ ಇತ್ತು, ದೊಡ್ಡವ್ರ ಬಗ್ಗೆ ಗೌರವ ಇತ್ತು. ಈ ವೇದಿಕೆಯಲ್ಲಿ SP ಬಾಲಸುಬ್ರಹ್ಮಣ್ಯ ಅಂತ ಜ್ಞಾಪಕ ಮಾಡ್ಕೊಬೇಕು ಅಂತಂದ್ರೆ ಹಂಸಲೇಖ ಅವರು SP ಅವರು ಸ್ವಲ್ಪ ಸೀರಿಯಸ್ ಆದಾಗ ಅವರು ಬದುಕಲಿ ಅಂತ ಹೇಳ್ಬಿಟ್ಟು, ಉಳಿಲಿ ಅಂತ ಹೇಳಿ ಒಂದು ಪ್ರಾರ್ಥನೆ ಅಂತ ಅಂದ್ಬಿಟ್ಟು ಇಲ್ಲಿ ದೊಡ್ಡ ಒಂದು ಸಮಾರಂಭ ಮಾಡಿದ್ರು. ಎಲ್ಲ ತುಂಬ ಇಡೀ ಇಂಡಸ್ಟ್ರಿಯೇ ಸೇರಿದ್ರು. ಏನು ಅವರ ಹಾಡುಗಳನ್ನ ಹೇಳೋದು, ಅವ್ರ ಬಗ್ಗೆ ಮಾತಾಡೋದು, ಅವ್ರು ಬೇಗ ಚೇತರಿಸ್ಕೊಳ್ಳಿ, ಅವ್ರು ಬೇಗ ಬದುಕಿ ವಾಪಸ್ ಬರಲಿ ಬಿಟ್ಟಿಂದ ಅಂತೆಲ್ಲ ಇತ್ತು. ಅದೆಲ್ಲ ನನಗೆ ಜ್ಞಾಪಕ ಬಂತು. ಮೊದಲನೇದಾಗಿ ನನಗೆ ಇವತ್ತು ಬೆಳಗ್ಗೆ ನನಗೆ ಸುಮಾರು ಜರ್ನಲಿಸ್ಟ್ ಫೋನ್ ಮಾಡಿದ್ರು, ನೀವು ಮೊಬೈಲ್ ಬರ್ತಾನೆ ಅಂತ ನಿಮಗೆ ದಯವಿಟ್ಟು ಈ ಸಿನಿಮಾ ನೋಡಬೇಕಾದ್ರೆ ಮೊಬೈಲ್ ಆಫ್ ಮಾಡಿ ಫಸ್ಟು. ನೋಡಿದ್ರೆ ಸಿನಿಮಾನ ನಾನು ನೋಡಿದ್ದೀನಿ ಅಂತಂದೆ, ಕನ್ನಡಕ್ಕೆ ಡಬ್ ಮಾಡಿದರೆ ಕನ್ನಡ ನೋಡ್ರಿ ಹೆಂಗಿರುತ್ತೆ ಅಂದ್ಬಿಟ್ಟು ಅಂದರು. ಸೊ ನಾನು ಗುರು ಸ್ಟುಡಿಯೋ ಡಬ್ಬಿಂಗ್ ಮಾಡ್ಬೇಕಾದ್ರೆ ನೋಡಿದೆ ಪ್ರಭಾಕರ್ ಅದ್ಭುತವಾಗಿ SP ಬಾಲಸುಬ್ರಹ್ಮಣ್ಯ ಅವ್ರ ಥರನೇ ಅದ್ಭುತವಾದ ವಾಯ್ಸ್ ಕೊಟ್ಟಿದ್ದಾರೆ. ಒಳ್ಳೆ ಸಿನಿಮಾ. ಲೇಟ್ ಆಗಿದೆ, ಲೇಟ್ ಆದರೂ ಕೂಡ ಒಂದಷ್ಟು ನಾವುಗಳು ಅಳವಡಿಸ್ಕೊಳ್ಬೇಕಂತ ಒಂದಷ್ಟು ಗುಣಗಳನ್ನ ಗೋಪಿಯವರು ಇವತ್ತು ಹೇಳಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಅವರು ಊಟ ವೇಸ್ಟ್ ಮಾಡ್ದಂಗೆ ರೆಕಾರ್ಡಿಂಗ್ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಅದರ ಕೊಡಿ, ನೀರು ಚೆಲ್ಲಬೇಡಿ,
ದೊಡ್ಡವ್ರು ಚಿಕ್ಕವ್ರು ನೋಡುವಾಗ ಕೊಡಿ ಅಂತೇಳಿ ಅಲ್ವಾ, ಎಷ್ಟು ಎಷ್ಟು ಖುಷಿ ಆಯಿತು. ಇನ್ನೊಂದು ತಮಾಷೆ, ಒಂದು ನಗೋದಕ್ಕೆ ಮಾತ್ರ ಹೇಳ್ತೀನಿ. ಅವರಿಗೆ ಸನ್ಮಾನ ಮಾಡಿದಾಗ ಹನುಮರಾಮ ಸಮಾಗಮ ಅಂತ ಕ್ರಿಯಾದಲ್ಲಿ ಒಂದು ಕ್ಯಾಸೆಟ್ ಬಿಡುಗಡೆ ಮಾಡಿಸಿದೆ. ಶತಾವಧಾನಿ ಗಣೇಶ್ ಇವರು ಎಲ್ಲರೂ ಚೆನ್ನಾಗಿ ಮಾತಾಡಾಯಿತು. ನಾನೊಂದು ಆ ಕಾಲದಲ್ಲಿ ಎಷ್ಟು ವರ್ಷ, ಒಂದು 15 ವರ್ಷಗಳಿಂದ ಅನಿಸುತ್ತೆ, ಒಂದು ಕಡಗ ಅವ್ರಿಗೊಂದು ನನಗೊಂದು ಸರಿಗಮ ಪದನಿ ಅಂತ ಹಾಕ್ಬಿಟ್ಟು ದೊಡ್ಡ ಕಡಗ ಇಷ್ಟು ಗಾತ್ರ ಇತ್ತು. ಫೋಟೋಗಳು ಈಗಲೂ ಇದೆ, ಅವ್ರ ಹತ್ರ ಇದೆ ಈಗಲೂ ನಮ್ಮ ಮನೇಲಿ. ಕಡಗ ಹಾಕಿದ್ರೆ ಕೈಗೆ ಇದೆಲ್ಲ ಏನು ಹಾಕೊಂಡು ಹೋಗಿದ್ರೆ ಯಾರನ್ನ ಕಿತ್ಕೊಂಡ್ಬಿಟ್ರೆ ಏನು ಮಾಡ್ತೀಯಪ್ಪ? ಇಲ್ಲ ಗುರುಗಳೇ, ನಿಮ್ಗೆ ಏನು ಇದು ಯಾವಾಗಲೂ ಇರಬೇಕು ನಿಮ್ಮ ಕೈಯಲ್ಲಿ ಅಂತ ಹೇಳಿದೆ. ಅದಕ್ಕೆ ಹೇಳಿದ್ರೆ ನೀನು ಆಸೆ ಇದ್ದರೆ ಒಂದು ಕೆಲಸ ಮಾಡ್ತೀಯಾ ಅಂದರು. ಏನು ಹೇಳಿ ಗುರುಗಳೇ ಅಂದೆ. ನನ್ನ ಆಸೆ ಪೂರೈಸೋದಾದರೆ ನನಗೊಂದು ಡಾಬ್ ಮಾಡಿಸ್ಬಿಡು. ಯಾಕಂದರೆ ದಪ್ಪ ಇದ್ರಲ್ಲ, ಅದಕ್ಕೆ ಗುರುಗಳೇ ಯಾವ ಬಂಗಾರದ ಅಂಗಡಿಗೆ ಕಣ್ಣ ಹಾಕಿ ಹೇಳಿ ಇದೊಂದು ಜೋಕ್ ನೀವು ನಗಲಿ ಅಂತ. ಹಾಗಾಗಿ ಮತ್ತೊಮ್ಮೆ ಮತ್ತು ತ್ರಿವಿಕ್ರಮ್ ಜೋಶಿ ಅವರಿಗೆ ಮತ್ತು ಮಸೂದನ್ ವಾಲ್ದಾರ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಒಳ್ಳೆ ಸಿನಿಮಾನ ಬೇರೆ ಭಾಷೆಯಲ್ಲಿ ಇತ್ತು, ಕನ್ನಡಕ್ಕೆ ಡಬ್ ಮಾಡಿ ಕನ್ನಡಿಗರಿಗೂ ಅರ್ಥ ಆಗಲಿ ಅಂತ ಹೇಳಿ ಜೂನ್ 4ನೇ ತಾರೀಕು SP ಅವರ ಹುಟ್ಟುಹಬ್ಬ ಇರೋದ್ರಿಂದ ಸುಮಾರು ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ನೀವು ಕೂಡ ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ 4ನೇ ತಾರೀಕು ರಿಲೀಸ್ ಆಗ್ತಿದೆ ಅಂತ ಹೇಳಿ ಎಲ್ಲ ಒಂಚೂರು ಪ್ರಚಾರ ಕೊಡಿ. ಹಾಗೆ ಮಾಧ್ಯಮದವರು ಕೂಡ ಇದು SP ಅವರ ಕಡೆ ಸಿನಿಮಾದಿಂದ ಒಂದಷ್ಟು ಒಳ್ಳೆ, ಇದು ವ್ಯಾಪಾರಕ್ಕಲ್ಲ ಅಂದ್ರೂ ಕೂಡ SP ಬಾಲಸುಬ್ರಹ್ಮಣ್ಯ ಅವರು ಕೂಡ ಗೌರವಕ್ಕೋಸ್ಕರ ಎಲ್ಲ ಸಿನಿಮಾ ನೋಡದೇ ಇರೋ ಸಿನಿಮಾ ನೋಡಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮೂವಿ ಪ್ರಾರಂಭ ಆಗುತ್ತೆ. ನಮ್ಮ ತಂಡದ ವತಿಯಿಂದ ವಿಶೇಷವಾಗಿ ಗೋಪಿ ಸರ್ ಅದರಲ್ಲಿ ಒಂದು ರಿಕ್ವೆಸ್ಟ್ ಇದೆ. ಹೌದಾ? ಎಂದರು ಮಹಾನುಭಾವರು అందరికీ వందనాలు. ಬಂದಿರುವ ಬಾಲು ಸರ್ ಅಭಿಮಾನಿಗಳಿಗೆ, TV ಚಾನೆಲ್ ಅವರಿಗೆ, ಪ್ರೆಸ್ ಅವರಿಗೆ ನನ್ನ ನಮಸ್ಕಾರಗಳು. ವೇದಿಕೆ ಮೇಲಿರುವ ಎಲ್ಲರಿಗೂ ನನ್ನ ನಮಸ್ಕಾರ. ಪ್ರಯತ್ನ ಪಡ್ತೀನಿ, ತುಂಬ ದಿವಸ ಆಯ್ತು ಮೀಟ್ ಮಾಡಿ. ಇದು ಚಿಕ್ಕವರಿಗೆ ಬೋರಿ ಹಣ್ಣು ಸುರಿಯುವಾಗ ತಾಮ್ರದ ನಾಣ್ಯಕ್ಕೋಸ್ಕರ ನಾವಿಬ್ಬರು ಕಿತ್ತಾಡುವಾಗ ನೀನು ಗೆಲ್ಲಿದೆ. ಆಗ ಹುಟ್ಟಿದ ಸೀರೆ ಇದು. ಪ್ರೆಸಿಡೆಂಟ್ ಅವಾರ್ಡ್ ತಗೊಳ್ಳುವಾಗ ಸಂತೋಷ ತಡಿಲಾರದೆ ನೀನು ಕಣ್ಣೀರಿಟ್ಟು ಹಾಕೊಂಡೆ. ಆಗ ಹುಟ್ಟಿದ ಸೀರೆ ಇದು. ನನಗೆ ಅಪೆಂಡಿಸೈಟಿಸ್ ಆಪರೇಷನ್ ಆದಾಗ ಎದ್ದು ಬಿದ್ದು ಗಾಬರಿಯಲ್ಲಿ ಹಾಸ್ಪಿಟಲ್ಗೆ ಓಡಿ ಬಂದೆ ನೋಡು. ಆಗಿನ ಸೀರೆ ಇದು. ಸಾಕ? ಇನ್ನೂ ಬೇಕಾ? ಎಲ್ಲರೂ ಬೇರೆ, ಈ ಹಬ್ಬದ ಸೀರೆ ಬೇರೆನೆ. ಅದ್ಭುತ. ಥ್ಯಾಂಕ್ ಯು. ಅಮರ ಜೀವಿ SP ಬಾಲಸುಬ್ರಹ್ಮಣ್ಯ ಅವರ ಈ ಒಂದು ಮಿಥುನಂ ಚಲನಚಿತ್ರವನ್ನ ಕನ್ನಡದ ಅವತರಣಿಕೆ ಇವತ್ತು ಪ್ರೀಮಿಯರ್ ಶೋಗೆ ಬಂದಂಥ, ವಿಶೇಷವಾಗಿ ಉದ್ಘಾಟನೆ ಮಾಡಿ ತೆರಳಿದಂಥ ಕರ್ನಾಟಕ ರಾಜ್ಯ ವಾಣಿಜ್ಯ ಫಿಲ್ಮ್ ಚೇಂಬರ್ನ ವಾಣಿಜ್ಯ ಮಂಡಳಿಯ ಉಪಾಧ್ಯಕ್ಷರಾದಂಥ ಹಿರಿಯ ನಟರಾದ ಸುಂದರರಾಜ್ ಅವರಿಗೆ ನಮ್ಮ ತಂಡದ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನು ಹೇಳಿ ಬಯಸ್ತೇನೆ. ಹಾಗೆ ಗೋಪಿಯವರು ಅವರ ಆಲ್ಮೋಸ್ಟ್ 52 ವರ್ಷ, 74ರಿಂದ ಅಂದರೆ 52 ವರ್ಷದ ಒಡನಾಡಿಗಳು. ಅವರು ಇವತ್ತಿಗೂ ಅಲ್ಲ, ನಾನಿರೋವರೆಗೂ SPB ಅವ್ರ ಜೊತೆನೆ ನನ್ನ ಜೀವನವನ್ನು ಸಾಗಿಸ್ತೀನಿ ಅನ್ನೋ ಒಂದು ಉತ್ಸಾಹ ಮತ್ತು ಆತ್ಮೀಯತೆ ಭಾವನೆಯನ್ನು ಇಟ್ಕೊಂಡಂಥವ್ರು. ಅವ್ರನ್ನ ಬರೀ ಮಾತು ಕೇಳೇ ನಮಗೆ SPB ಅವ್ರ ಕಣ್ಣು ಮುಂದೆ ಬಂದಂಗಾಗಿದೆ. ಅವ್ರಿಗೆ ಒಂದು SPB ಅವರ ತಾವು ಹೇಳಿದಂಗೆ ಅವರ ಅವಲೋಕನ ಮಾಡಲಿಕ್ಕೆ, ಅವರ ಒಡನಾಟವನ್ನ ಹೇಳಲಿಕ್ಕೆ ಅದೇ ಒಂದು ಸೆಷನ್ ಆಗುತ್ತೆ. ಅದನ್ನ ನಾವು ಏರ್ಪಾಡು ಮಾಡಬೇಕು. ಅದನ್ನು ಬೇರೆ ಬೇರೆ ಈ ಚಲನಚಿತ್ರದ ಮಧ್ಯದಲ್ಲಿ ವಿಶೇಷವಾಗಿ ಒಂದು 2-3 ಸೆಂಟರ್ ಆದರೂ ಆಲೋಚನೆ ಮಾಡ್ತೀವಿ. ಗುರುರಾಜ್ ಅವರು ತಮ್ಮ ಜೊತೆ ಸಹಕಾರ ಮಾಡಿ ಬಂದಂತ ಗೋಪಿ ಸರ್ ಅವರು ತಂಡದ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳು. ಹಾಗೆ ವೇದಿಕೆ ಮೇಲೆ ಆಸೀನರಾದ ಸೌಂಡ್ ಆಫ್ ಮ್ಯೂಸಿಕ್ ಗುರುರಾಜ್ ಅವ್ರಿಗೂ, ಸುಧೀರ್ ವೆಂಕಟೇಶ್ ಅವ್ರಿಗೂ. ನಮ್ಮ ಈ ಚಲನಚಿತ್ರವನ್ನ ಪ್ರಚಾರ ಮಾಧ್ಯಮ ಕೂಡದೆ ಇದು ಸಾಧ್ಯನೇ ಇಲ್ಲ. SP ಬಾಲಸುಬ್ರಹ್ಮಣ್ಯಂ ಇದ್ದಾರೆ, ಜೂಲಿ ಲಕ್ಷ್ಮಿ ಅವರಿದ್ದಾರೆ, ಅದೆಲ್ಲ ಸರಿ.
ಕನ್ನಡಕ್ಕೆ ತಂದಿದ್ದೀವಿ ಅಂತ ಒಬ್ಬ. ಆದರೆ ಇದೆಲ್ಲವೂ ಮೆಟೀರಿಯಲೈಸ್ ಆಗೋದು ಯಾವಾಗ ಅಂದ್ರೆ ಈ ಚಲನಚಿತ್ರ ಕನಿಷ್ಠತಮ 50 ದಿನ ಚಲನಚಿತ್ರ ಮಂದಿರಗಳಲ್ಲಿ ನಡೆದಾಗ ಮಾತ್ರ. ನಾವು ಅವರಿಗೆ ತೋರಿಸೋ ಗೌರವ ಅಂದ್ರೆ ಆ ಚಲನಚಿತ್ರವನ್ನು ನಡೀಲಿಕ್ಕೆ ನಾವೆಲ್ಲರೂ ಕರ್ನಾಟಕದಲ್ಲಿರೋ ಎಲ್ಲ ಅಭಿಮಾನಿಗಳು ಇದನ್ನ ನಡೆಸೋ ರೀತಿ ಇಲ್ಲಿ ಬಂದಂತವರು ಕ್ರೀಮ್ ಆಫ್ ದ ಸೊಸೈಟಿ ಕರೆದದ್ದು. ಪ್ರೀಮಿಯರ್ ಶೋ ನಾವು ಎಲ್ಲರೂ ಕರೆಯಕ್ಕಾಗಲ್ಲ, ಕ್ರೀಮ್ ಆಫ್ ದ ಸೊಸೈಟಿ ನಿಮ್ಮೆಲ್ಲರ ಮುಖಾಂತರ, ಮಾಧ್ಯಮದ ಮುಖಾಂತರ ಈ ಒಂದು ಚಲನಚಿತ್ರವನ್ನ ನಾವು ರಾಜ್ಯದ ಜನತೆ ಮುಂದೆ ತರೋರಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಕನಿಷ್ಠತಮ 50 ದಿನಗಳು ಚಲನಚಿತ್ರ ಬೆಂಗಳೂರು ಮತ್ತು ಇನ್ನಿತರ ಕೇಂದ್ರಗಳಲ್ಲಿ ನಡೆಯುವ ರೀತಿ ತಮ್ಮೆಲ್ಲರ ಸಹಕಾರ ಬೇಕು. ವಿಶೇಷವಾಗಿ ಎಲ್ಲ ಅವರ ಒಂದು ಒಡನಾಟಿಗಳಲ್ಲೂ ನಾನು ನನ್ನ ಒಂದು ಮನವಿಯನ್ನು ಮಾಡ್ತೇನೆ. ಹಾಗೆ ನಮ್ಮ ಮಧ್ಯೆ ಕರ್ನಾಟಕದ ರಾಯಚೂರು ಶೇಷಗಿರಿ ದಾಸ್ ಅವರು ಹೆಸರಾಂತ ಕಲಾವಿದರು, ಸಂಗೀತಗಾರ. ದಯವಿಟ್ಟು ಮೇಲೆ ಬರಬೇಕು. ನಮ್ಮ ಕರೆಗೆ ಹೋಗ್ಬಿಟ್ಟು ಸ್ವಲ್ಪ ಅಲ್ಲಿಂದ ಎಲ್ಲ ಇದರಿಂದ ಬರೋದ್ರಲ್ಲಿ ತಡವಾಗಿ ಬರೋದಾಗಿದೆ. ಅವ್ರನ್ನ ಹಾಗೆ ಪ್ರಿಯದರ್ಶಿನಿ ಅವರು ದಯವಿಟ್ಟು ವೇದಿಕೆ ಬಂದರು. ಮಹೇಶ್ ಬನ್ನಿ. ಸಚಿನ್ ಬನ್ನಿ. ಎಸ್ ಸರ್. ಇದಾದ್ಮೇಲೆ ಎಲ್ಲರಿಗೂ ತಿಂಡಿ ವ್ಯವಸ್ಥೆ ಇದೆ. ತಿಂಡಿ ಆದ ನಂತರ ಶೋ ಪ್ರಾರಂಭ ಆಗುತ್ತೆ. ಮೇಡಮ್ ಅವರು, ಶ್ರೀದೇವಿ ಮೇಡಮ್ ಅವ್ರಿಗೂ, ಶಾಂತಾ ಅನಿಲ್ ಅವರು ನಾನು ರೆಕಗ್ನೈಸ್ ಮಾಡ್ತೇನೆ, ಬಂದಿದ್ದಾರೆ. ಹಾಗೆ ಅನಂತಣ್ಣ ಅವರು ವಿಶೇಷವಾಗಿ ಅವರ ಒಂದು ಸಹಕಾರ ನಮ್ಮ ಜೊತೆಗೆ ಇದ್ದೇ ಇದೆ. ದಯವಿಟ್ಟು ಬರಬೇಕು. ಜಯತೀರ್ಥ ಅವರು ದಯವಿಟ್ಟು. ನಾರಾಯಣ ಸ್ವಾಮಿ ಅವರು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ನಿಮಗೂ ಧನ್ಯವಾದಗಳು. ತಿಂಡಿ ಅಂತ ತಿಂಡಿ ಯಾರಿಗೆ? ಥ್ಯಾಂಕ್ ಯು. ರೈಟ್ ಸರ್, ಥ್ಯಾಂಕ್ ಯು. ಬನ್ನಿ ಎಲ್ಲರೂ ತಿಂಡಿಗೆ ಹೋಗೋಣ. ತಿಂಡಿ ಆದ ತಕ್ಷಣ ಶೋ ಮಾಡ್ತೀವಿ. ಬನ್ನಿ.